ಜ್ಞಾನವ್ಯಾಪಿಯ ಕನ್ನಡ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಜ್ಞಾನವ್ಯಾಪಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ, ಸುದ್ದಿಯಾಗಿದೆ, ಗೊತ್ತಿರುವಂಥ ಸಂಗತಿ. ಯಾಕಂದರೆ ಪುರಾತತ್ವ ಇಲಾಖೆ ಕೊಟ್ಟಿರುವಂಥ ರಿಪೋರ್ಟ್ ಏನಿದೆಯಲ್ಲ, ಆ ವರದಿ ಏನಿದೆಯಲ್ಲ, ಆ ವರದಿನಲ್ಲಿ ಹಲವಾರು ಸತ್ಯ ಸಂಗತಿಗಳು ಬಹಿರಂಗಗೊಂಡಿವೆ. ಅಲ್ಲಿ ನಿಜಕ್ಕೂ ಹಿಂದೆ ಪುರಾತನ ದೇವಾಲಯ ಇತ್ತು ಅಂತ ಹೇಳಿದೆ. ಜೊತೆಗೇನು ಅಂದರೆ ಯಾರ್ಯಾರು ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದ್ರಲ್ಲ, ಆ ಹೋರಾಟಕ್ಕೆ ಒಂದು ಲೆಕ್ಕದಲ್ಲಿ ಪುಷ್ಟಿ ಕೊಟ್ಟಿದೆ. ಇದೆಲ್ಲದರ ಜೊತೆಗೆ ಅಲ್ಲಿ ಕನ್ನಡದ ಶಾಸನ ಪತ್ತೆ ಆಗಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ತೀವಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನವ್ಯಾಪಿ ಯಾವುದಕ್ಕೆ ಸದ್ದಾಗಿದೆ, ಸುದ್ದಿಯಾಗಿದೆ, ಗೊತ್ತಿರುವಂಥ ಸಂಗತಿ. ಜೊತೆಗೇನು ಅಂದರೆ ದಶಕಗಳ ಕಾಲದ ಹೋರಾಟ ಅದು ಕೊನೆಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಪುರಾತತ್ವ ಇಲಾಖೆ ಅಲ್ಲೇನು ಶೂಟಿಂಗ್ ಮಾಡ್ತು, ಅಲ್ಲೇನು ಸಮೀಕ್ಷೆ ಮಾಡ್ತು, ಆ ಎಲ್ಲ ಸಮೀಕ್ಷೆಗಳ ವಿವರಗಳು ಕೂಡ ಬಹಿರಂಗಗೊಂಡಿದೆ. ಜೊತೆಗೆ ಒಂದಷ್ಟು ರಿಪೋರ್ಟ್ಗಳು ಬಂದಿವೆ. ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ ಅಲ್ಲಿ ದೇವನಾಗರ ಲಿಪಿ, ತೆಲುಗು, ಇದೆಲ್ಲದರ ಜೊತೆಗೆ ಕನ್ನಡ, ವೆರಿ ಇಂಪಾರ್ಟೆಂಟ್ಲಿ ಕನ್ನಡದ ಶಾಸನಗಳು ಪತ್ತೆ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾತಾಡೋಣ. ಡಾಕ್ಟರ್ ಶೆಲುಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು. ಇನ್ನು ತಲಕಾಡು ಚಿಕ್ಕರಂಗೇಗೌಡರು ನಿಮಗೆಲ್ಲ ಪರಿಚಿತರು, ಇತಿಹಾಸ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೌಲಾನಾ ಶಾಹುಲ್ ಹಮೀದ್ ಮುಸ್ಲಿಂ ಧಾರ್ಮಿಕ ಮುಖಂಡರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಕೆ ಧನಪಾಲ್ ಇತಿಹಾಸ ತಜ್ಞರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ಅಯೋಧ್ಯೆಯ ಹಾದಿನಲ್ಲಿ ಕಾಶಿ ನಡೀತಾ ಇದೆಯಾ? ಯಾಕಂದರೆ ಇಂತಹ ಒಂದು ಪ್ರಶ್ನೆಗಳು ಕೂಡ ಅತ್ಯಂತ ಸಹಜವಾಗಿ ಬರುತ್ತೆ. ಹಿಂದೆಲ್ಲ ಹಲವಾರು ಉದಾಹರಣೆಗಳನ್ನು, ಹಲವಾರು ಚರ್ಚೆಗಳ ಮುಖಾಂತರ ನಾವು ಕೊಟ್ಟಿದ್ದೀವಿ. ಯಾಕಂದರೆ ನಂದಿ ತಿರುಗಿರುವಂಥದ್ದು ಇದೆಯಲ್ಲ, ನಂದಿ ಯಾವ ಮುಖಕ್ಕೆ ತಿರುಗಿದಾನೆ, ಅಲ್ಲಿ ಗರ್ಭಗುಡಿ ಇತ್ತು ಅನ್ನುವಂಥ ಮಾತು. ಹಾಗಾದರೆ ಏನಾಯಿತು ಅದು? ಅಲ್ಲಿ ಮಸೀದಿ ಎದ್ದು ನಿಂತಹ ಬಗೆ ಹೇಗೆ? ಜೊತೆಗೆ ಈ ಶೃಂಗಾರ ಗೌರಿಯ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಹಿಳೆಯರ ಕೋಟೆಗೆ ಹೋಗ್ತಾರಲ್ಲ ಅದು, ಇದೆಲ್ಲದರ ಕಥೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ಪರಿ ಎಲ್ಲಿಂದ ಎಲ್ಲಿ ತನಕ ಹೋರಾಟ ಬಂದು ನಿಂತಿದೆ, ಎಲ್ಲಿ ತನಕ ಸಾಕ್ತಾ ಇದೆ ಅನ್ನುವಂಥದ್ದು. ಯಾವಾಗ ಅಲ್ಲಿ ಸರ್ವೆಗೆ ಅವಕಾಶ ಕೊಟ್ಟರಲ್ಲ, ಸರ್ವೆಗೆ ಅವಕಾಶ ಕೊಟ್ಟಾದಮೇಲೆ ಎಲ್ಲ ವಿವರಗಳು ಕೂಡ ಬಹಿರಂಗ ಆಗ್ತಾ ಬಂತು. ಇದೆಲ್ಲದರ ಜೊತೆಗೆ ಸರ್ವೇಕ್ಷಣಾ ಇಲಾಖೆ ಕೊಟ್ಟಿರುವಂಥ ವರದಿ ಇದೆಯಲ್ಲ, ಭಾಳ ಅದ್ಭುತವಾದಂಥ ವರದಿ. ಯಾಕಂದರೆ ಆ ವರದಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ, ಹೌದು ಇಲ್ಲಿ ಮಂದಿರ ಇತ್ತು, ದೇವಸ್ಥಾನ ಇತ್ತು, ಭವ್ಯ ಮಂದಿರವನ್ನು ಒಡೆದೇನೆ ಇದರ ಮೇಲೆ ಮಸೀದಿಯನ್ನು ಕಟ್ಟಲಾಗಿದೆ ಅನ್ನುವಂಥದ್ದು. ಸೊ ಇದೆಲ್ಲದೂ ಕೂಡ ಕೋರ್ಟಿಗೆ ಸಬ್ಮಿಟ್ ಆಗುತ್ತೆ. ಪ್ರಶ್ನೆ ಬೇರೆ, ಅದರ ಎಲ್ಲ ವಿವರಗಳು ಕೂಡ ಲಭ್ಯ ಆಗಿವೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅಲ್ಲಿ ದೇವನಾಗರಿ ಲಿಪಿಯ ಶಾಸನಗಳು ಪತ್ತೆಯಾಗಿರುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಕನ್ನಡದ ಶಾಸನ ಪತ್ತೆಯಾಗಿದೆ. ಹೇಗೆ? ಯಾಕಂದರೆ ನಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ನಿಮಗೆಲ್ಲ. ಆದರೆ ನಿಜಕ್ಕೂ ನಮ್ಮ ಮಕ್ಕಳಿಗೆ ನಾವೇನಾದರೂ ಈ ಕನ್ನಡ ರಾಜರ ಹೋರಾಟಗಳನ್ನು ಏನಾದರೂ ಕಲಿಸ್ಬಿಟ್ಟಿದ್ದಿದ್ರೆ, ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಿದ್ರೆ ನಿಮಗೆ ಖಂಡಿತವಾಗಲೂ ಆಶ್ಚರ್ಯ ಆಗ್ತಿರಲಿಲ್ಲ. ಕನ್ನಡದ ರಾಜರೇನು ಭಾಳಷ್ಟು ಜನಗಳ ಬಾಯಿನಲ್ಲಿ ನಾವೇ ಕೇಳಿದ್ದೀವಿ, ಇಲ್ಲ ಬಿಡಿ ಕನ್ನಡ ರಾಜರು ಎಲ್ಲೂ ಕೂಡ ಹೋರಾಟ ಮಾಡಿಲ್ಲ ಅನ್ನೋ ರೀತಿಯಲ್ಲಿ. ಮೈಸೂರು ಮಹಾರಾಜರನ್ನೂ ಕೂಡ ಬಿಡದನೇ ಆಡಿರುವಂಥವ್ರನ್ನೂ ಕೂಡ ನಾವು ನೋಡಿದ್ದೀವಿ. ಪ್ರಶ್ನೆ ಬೇರೆ. ಯಾಕಂದರೆ ತಪ್ಪು ನಮ್ಮದಲ್ಲ, ನಮ್ಮ ಮಕ್ಕಳದಲ್ಲ ರೀ. ನಾವೇನು ಇತಿಹಾಸದ ಪಾಠಗಳನ್ನು ಹೇಳ್ಕೊಟ್ವಲ್ಲ, ಬೇರೆಯವ್ರನ್ನ ವಿಜೃಂಭಿಸಿ ನಮ್ಮನ್ನು ನಾವು ಹೆಡಿಗಳು ಅಂತ ಬಿಂಬಿಸ್ಕೊಂಡ್ವಲ್ಲ, ಅದರ ಪರಿಣಾಮ ಇದು. ಹೇಗೆ ಹಾಗಾದರೆ ಕನ್ನಡ ಇಲ್ಲಿಂದ ಅಲ್ಲಿ ತನಕ ತಲುಪ್ತು? ಎಲ್ಲಿನ ಕರ್ನಾಟಕ, ಎಲ್ಲಿನ ಕಾಶಿ? ಹೇಗೆ ಹೋಯಿತು ಹಾಗಾದರೆ? ಅಲ್ಲಿ ನೀವು ಶಾಸನದಲ್ಲಿ ಕೆತ್ತುವಷ್ಟರ ಮಟ್ಟಿಗೆ ಆಗುತ್ತೆ ಅಂತಂದರೆ ಸುಮ್ಮನೆ ಕೆತ್ತ ಬಿಡ್ತಾರಾ? ಸಾಧ್ಯ ಇಲ್ಲ. ಅಲ್ಲೇನೋ ಸೇವೆಗಳಾಗಿರ್ತವೆ. ಯಾಕಂದರೆ ಒಂದು ಸರಿನ ಎರಡು ಸರಿನ ದೇವಸ್ಥಾನಗಳು ಬಿದ್ದಿರುವಂಥದ್ದು. ಬಹಳಷ್ಟು ಸಂದರ್ಭದಲ್ಲಿ ಆ ದೇವಸ್ಥಾನಗಳನ್ನು ಮತ್ತೆ ಮರಳಿ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡಲಾಗಿಲ್ವಾ? ಅಂಥದ್ರಲ್ಲಿ ಇಲ್ಲಿಯವರು ಅಲ್ಲಿಗೆ ಹೋಗಿ ಒಂದಷ್ಟು ಸೇವೆ ಮಾಡಿದ್ದಾರೆ, ಕೈಂಕರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ರಾಜರ ಪ್ರಭಾವ ಕರ್ನಾಟಕದ ನೆಲದಿಂದ ಅಲ್ಲಿ ತನಕ ಹರಡಿರೋದ್ರ ಕಾರಣ ಇದು ಬಂದಿರುವಂಥದ್ದು. ನಿಜಕ್ಕೂ ಹಾಗಾದರೆ ಏನು ಹೇಳುತ್ತೆ ಇತಿಹಾಸ? ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಹೇಳಿದೆ. ಡಾಕ್ಟರ್ ಶೆಲುಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ, ಪುರಾತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರು. ತಲಕಾಡು ಚಿಕ್ಕರಂಗೇಗೌಡರು ಇತಿಹಾಸ ತಜ್ಞರು ನಮ್ಮ ಜೊತೆಗಿದ್ದಾರೆ. ಮೌಲಾನಾ ಶಾಹುಲ್ ಹಮೀದ್ ಮುಸ್ಲಿಂ ಧಾರ್ಮಿಕ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಕೆ ಧನಪಾಲ್ ಇತಿಹಾಸ ತಜ್ಞರು ನಮ್ಮ ಜೊತೆಗಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ. ಯಾಕಂದರೆ ರಾಷ್ಟ್ರಕೂಟರಿಂದ ಚಾಲುಕ್ಯರ ತನಕ ಬಹಳಷ್ಟು ಸಂಗತಿಗಳಿವೆ ಇವತ್ತು ಚರ್ಚೆ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲು ನಾನು ಡಾಕ್ಟರ್ ಶೆಲುಪಿಳ್ಳಿ ಅಯ್ಯಂಗಾರ್ ಅವ್ರ ಜೊತೆ ಮಾತಾಡ್ತೀನಿ. ಶೆಲುಪಿಳ್ಳಿ ಅಯ್ಯಂಗಾರ್ ಅವರೇ, ನೋಡಿ ಕನ್ನಡದ ಕಂಪು ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ, ಎಲ್ಲಿನ ಕರ್ನಾಟಕ, ಎಲ್ಲಿನ ಕಾಶಿ ಅಂತ ಪ್ರಶ್ನೆ ಕೇಳಬಹುದು. ಆದರೆ ನಾನು ಆರಂಭದಲ್ಲಿ ನಾನೊಂದು ಪೀಠಿಗೆ ಹೇಳಿದೆ ಸರ್, ಅದನ್ನು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಇತಿಹಾಸವನ್ನು ಎಲ್ಲೊಂದು ಕಡೆಗೆ ನಾವು ತಿರುಚಿ ಪರಿಚಿ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರುವಂಥ ಪರಿಣಾಮ ಇವತ್ತು ಕನ್ನಡದ ರಾಜರುಗಳು ಅಷ್ಟೊಂದು ಎತ್ತರಕ್ಕೆ ಹೋಗಿದ್ರು ಅನ್ನುವಂಥ ಸಂಗತಿನೇ ನಮ್ಗೆ ಗೊತ್ತಿಲ್ಲ. ಹೇಗೆ ಇದೊಂದು ಸಿಕ್ಕಿರುವಂಥದ್ದು ಇದೆಯಲ್ಲ, ಇದೊಂದು ದೊಡ್ಡ ಸಾಕ್ಷಿ. ಇದು ಆ ಹಿರಿಮೆ ಗರಿಮೆಗೆ ಏನಂತೀರಿ ಶೆಲುಪಿಳ್ಳಿ ಅಯ್ಯಂಗಾರ್ ಅವರೇ? ಹೌದು, ಎಲ್ಲರಿಗೂ ನಮಸ್ಕಾರ. ಇವತ್ತು ASI ವರದಿಯನ್ನು ನಾನು ನೋಡಿದೆ. 532 ಪುಟಗಳ ಪೂರ್ತಿ ವರದಿಯನ್ನು ನಾನು ನೋಡಿದ್ದೀನಿ, ಓದಿದ್ದೀನಿ ಅದನ್ನು. ಆದರೆ ನಮಗೆ ಈ ಕನ್ನಡದ ಶಾಸನ ಸಿಕ್ಕಿರೋದು ಅತ್ಯಂತ ಸಂತೋಷ. ಯಾಕೆಂದರೆ
ಒಂದು ಭಾಷೆಯ ಸಮಗ್ರತೆ, ಒಂದು ರಾಜ್ಯದ ಒಂದು ವಿಶೇಷತೆ 2500 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಕಂಡುಬರುತ್ತದೆ ಅಂದರೆ ಅದು ಸಾಮಾನ್ಯ ಅಲ್ಲ. ಯಾಕೆಂದರೆ ಇವತ್ತು ನಮಗೆ ಒಂದು ಫ್ಲೈಟ್ ಇದೆ, ಈಸಿಯಾಗಿ 2.5 ಗಂಟೆ ಕಾಲದಲ್ಲಿ ಹೋಗ್ಬೋದು, ಅಥವಾ ಬಸ್ ಇದೆ 2.5 ದಿನಗಳಲ್ಲಿ ಹೋಗ್ಬೋದು, ಟ್ರೈನ್ ಇದೆ 2-3 ದಿನದಲ್ಲಿ ಹೋಗ್ಬೋದು. ಆದರೆ ಒಂದು ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಥವಾ ನೂರಾರು ವರ್ಷಗಳ ಹಿಂದೆ ಯಾವುದೇ ಮಾಧ್ಯಮವಿಲ್ಲದೆ, ಸಂಪರ್ಕ ಮಾಧ್ಯಮವಿಲ್ಲದೆ ಅವರು ಅಲ್ಲಿ ಹೋಗಿ ಅಲ್ಲಿ ತಮ್ಮ ಶಾಸನವನ್ನು ಹಾಕಿಸ್ತಾರೆ ಅಂದರೆ ಅವರು ಎಷ್ಟು ಪ್ರಭಾವಶಾಲಿಗಳಾಗಿದ್ದರು ಅಂತ ನಾವು ಯೋಚನೆ ಮಾಡಬೇಕು. ಸೊ ಹಾಗಾಗಿ ಅವರಿಬ್ಬರು ಒಂದು 2 ಸಾಮಾನ್ಯವಾದ ಹೆಸರಲ್ಲ, ಅದು ಆ ದೇವಸ್ಥಾನಕ್ಕೆ ಏನೋ ಕೊಟ್ಟ ಅಂದರೆ ಒಂದು ದಾನವನ್ನು ಕೊಟ್ಟ, ಅಥವಾ ಅವರು ವ್ಯಾಪಾರಿಗಳಾಗಿರ್ಬೋದು, ಆ ದಾನವನ್ನು ಕೊಟ್ಟು ಅಲ್ಲಿ ಕಟ್ಟಿಸಿದ್ದಕ್ಕಾಗಿ, ಆ ಮಂಟಪಗಳನ್ನು ಕಟ್ಟಿಸಿದ್ದಕ್ಕಾಗಿ ಅವರ ಹೆಸರನ್ನು ಬರೆಸಿ ಅವರು ಏನೋ ಒಂದು ಭಿನ್ನಹ ಮಾಡಿಕೊಂಡಿದ್ರು. ಭಿನ್ನಹ ಅಂದರೆ ಪ್ರಾರ್ಥನೆ, ಹರಕೆ, ಅದರ ಮೂಲಕ ಅವರು ಅದನ್ನು ಕಟ್ಟಿಸಿರ್ಬೋದು. ಹಾಗಾಗಿ ಆ ಇಬ್ಬರು ಹೆಸರನ್ನು ಅಲ್ಲಿ ಮಾಡಿರ್ಬೋದು. ಮತ್ತು ಆ ಹೆಸರು ಬಗ್ಗೆನೂ ಇವಾಗ ಕೆಲವು ಇತಿಹಾಸಕಾರರ ಚರ್ಚೆ ಏನು ಅಂತಂದರೆ, ಅದು ಬಂದು ಕೆಳದಿ ಅರಸರ ತಮ್ಮನ ಹೆಸರು ಅಂತ. ಅಂದರೆ ಕೆಳದಿ ಅರಸರು ಅಲ್ಲಿಗೆ ಹೋಗಿದ್ದಾಗ ಇನ್ನೂ 1-2 ಶಾಸನಗಳು ಸಿಕ್ಕಿದೆ ಕೆಳದಿ ಅರಸರದು. ಅವರು ರಾಜನ ದರ್ಬಾರಲ್ಲಿಯೇ, ದಿಲ್ಲಿ ರಾಜನ ದರ್ಬಾರಲ್ಲಿಯೇ ಅವರು ಗೆದ್ದು ಆ ದೇವಾಲಯವನ್ನು ಕಟ್ಟಿಸುವಂತಹ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ, ಅಂದರೆ ಕೆಳದಿ ಅರಸರುಗಳು. ಇದಕ್ಕೂ ಪೂರ್ವದಲ್ಲಿ ನಾವು ನೋಡಿದ್ರೆ ನಿಮಗೆ ತುಂಬ ಆಶ್ಚರ್ಯವಾಗುವಂತಹ ಒಂದು ಸಂಗತಿ ಹೇಳಲೇಬೇಕು. ನಮ್ಮ ಕಡೂರು ಶಾಸನ, ಹೆಬ್ಬಾಲೆ ಶಾಸನ, ಇಂಥ ಶಾಸನಗಳಲ್ಲಿ, ಕರ್ನಾಟಕದ ಶಾಸನಗಳಲ್ಲಿ, ಅಂದರೆ ಕಾಶಿಯ ದೇವಸ್ಥಾನಕ್ಕೆ ಹೋಗೋರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ದುಡ್ಡು ಕೊಟ್ಟಿರೋದು, ಕಾಶಿಯಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಹೊಯ್ಸಳ ವೀರ ನರಸಿಂಹ ದುಡ್ಡು ಕೊಟ್ಟಿದ್ದಾನೆ. ಅದೇ ಥರ ಹೊಯ್ಸಳರ ಕಾಲದಲ್ಲಿ ಸೋಮನಾಥ, ಗುಜರಾತ್ನ ಸೋಮನಾಥದಲ್ಲಿ ದೇವಾಲಯ ನಡೆಯೋದಕ್ಕೋಸ್ಕರ ಇಲ್ಲಿ ದಾನವನ್ನು ಕೊಟ್ಟಿದ್ದಾರೆ. ಮೈಸೂರು ಅರಸರು 100 ಧರ್ಮ ಕಾರ್ಯಗಳನ್ನು ಕಾಶಿಯಲ್ಲಿ ಮಾಡಿಸಿದ್ದಾರೆ. ಅಂದರೆ ಕರ್ನಾಟಕದವರು ಹೋದರೆ ಇಳ್ಕೊಳ್ಳೋಕ್ಕೋಸ್ಕರ ಮಾಡಿರುವಂತಹ ವ್ಯವಸ್ಥೆಗಳು, ಮತ್ತು ಇಲ್ಲಿಂದ ಹೋಗ್ತಾ ಇದ್ದ ಭಕ್ತರಿಗೆ ಮಾಡಿದಂತಹ ವ್ಯವಸ್ಥೆಗಳು. ಮತ್ತು ಆ ಶಾಸನ ಒಂದಿದೆ ಹೆಬ್ಬಾಲೆದು, ಇವಾಗೆಲ್ಲ ಕಡೆ ಅದು ಬರ್ತಾ ಇದೆ, ನೀವು ನೋಡಬಹುದು. ಅದರಲ್ಲಿ ತುರುಕರ ಸಿದ್ದಾಯಕ್ಕಾಗಿಯೇ ಒಂದು ಗದ್ಯಾಣವನ್ನು ಕೊಟ್ಟಿದ್ದಾನೆ. ಅಂದರೆ ಅಲ್ಲಿ ಜಜಿಯಾ ತಲೆಗಂದಾಯವನ್ನು ಹಾಕ್ತಾ ಇದ್ರು ಮುಸ್ಲಿಮ್ಸು. ಆ ರೀತಿ ಜಜಿಯಾ ತಲೆಗಂದಾಯವನ್ನು ಕೊಡೋದಕ್ಕೆ ನಮ್ಮ ಭಕ್ತರುಗಳಿಗೆ ಆಗ್ತಾ ಇರಲಿಲ್ಲ, ಅಲ್ಲಿ ಯಾತ್ರೆ ಹೋಗೋರಿಗೆ. ಆ ಜಜಿಯಾ ತಲೆಗಂದಾಯವನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದ ಇಲ್ಲಿಂದ, ನಮ್ಮ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ. ಈ ಥರ ಕನ್ನಡಿಗರ ಔದಾರ್ಯವನ್ನು ನಾವು ಹೇಳ್ತಾ ಹೋದ್ರೆ ಇನ್ನೂ ನಮ್ಮ ಇತಿಹಾಸ ಪುಟಗಳಲ್ಲಿ ಇದು ಯಾವುದೂ ಇಲ್ಲ. ಯಾಕಂದರೆ ಇದನ್ನೆಲ್ಲ ಓದಲೇ ಇಲ್ಲ ನಾವು. ನಾವು ಓದಿದ್ದೆಲ್ಲ ಏನು ಅಂತ ಹೇಳಿದ್ರೆ, ನೋಡಿ, ಯಾರೋ ಒಬ್ಬರು ಬಂದು ನಮ್ಮ ಒಂದು ವ್ಯಕ್ತಿಯ ಕೈಯನ್ನು ಕಡಿಬೋದು. ಆ ಕೈಯನ್ನು ಕಡಿಯೋದು 1 ನಿಮಿಷದ ಕೆಲಸ. ಆದರೆ ಕೈಯನ್ನು ಮತ್ತೆ ಜೋಡಿಸಿ ಆಪರೇಷನ್ ಮಾಡಿಸೋದು ವೈದ್ಯರಿಗೆ 20 ಗಂಟೆಯ ಕೆಲಸ, 24 ಗಂಟೆಯ ಕೆಲಸ. ಅವರು ಸತತವಾಗಿ ನೋಡಬೇಕು. ನೀವು ಯಾರ ವೈಭವವನ್ನು ಹೇಳಬೇಕು? ಕೈ ಕತ್ತರಿಸಿದವಂದ ಅಥವಾ ಕೈ ಜೋಡಿಸಿದವಂದ? ಕರೆಕ್ಟ್. ಆದರೆ ನಮ್ಮ ಇತಿಹಾಸದಲ್ಲೆಲ್ಲ ಬರೀ ದಾಳಿಗಳನ್ನೇ ಹೇಳಿ ಇವರ ಹೋರಾಟಗಳನ್ನು ಹೇಳಲೇ ಇಲ್ಲ, ಸಂಸ್ಕೃತಿಯ ಉನ್ನತಿಯನ್ನು ಹೇಳಲೇ ಇಲ್ಲ. ಇಷ್ಟು ಅದ್ಭುತವಾದ ದೇವಸ್ಥಾನ ಇತ್ತು ಅಂತ ಹೇಳೋದೇ ಇಲ್ಲ. ದೇವಸ್ಥಾನ ಇತ್ತು, ಲೂಟಿ ಮಾಡಿದ್ರು, ಒಡೆದಾಕ್ಬಿಟ್ರು. ನಿಜ. ಸೊ ಇದು ಏನಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಬಯಾಸ್ಡ್ ಆಗಿದೆ. ನಾನು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೆ ASI ಅವ್ರಿಗೆ. ನೀವು ಕುತುಬ್ ಮಿನಾರ್ ಬಗ್ಗೆ ನೀವು ಬರೆದಿದ್ದೀರಿ, ಕುತುಬ್ ಮಿನಾರ್ ಹತ್ರ ಹೋಗಿ ತಾವು ಡೆಲ್ಲಿನಲ್ಲಿ, ಅದು ಯಾರು ಕಟ್ಟಿದ್ದು ಎಲ್ಲ ಬರೆದಿದ್ದಾರೆ. ಆದರೆ ಅದಕ್ಕೆ ಮುಂಚೆ ಏನಿತ್ತು ಅಂತ ಹೇಳೋದೇ ಇಲ್ಲ ಅಲ್ಲಿ. ಇದನ್ನು ಆ ಥರ ಇದೆ. ನೀವೇನು ಬರಿಬೇಕಾಗಿತ್ತು? ಕುತುಬುದ್ದೀನ್ ಐಬಕ್ ಮುಂಚೆ ಇದು ಮಿನಾರ್ ಆಗಿತ್ತು, ಏನು ಮಿಹಿರ ಸ್ತಂಭ ಆಗಿತ್ತು, ಇಲ್ಲಿ 22 ದೇವಾಲಯಗಳಿದ್ವು. ಆದರೆ ಅದನ್ನು ಧ್ವಂಸ ಮಾಡಿ ಇತಿಹಾಸ ನೈಜವಾಗಿ ಬರೀರಿ. ನಾವೇನು ತಪ್ಪು ಅಂತ ಹೇಳೋದಿಲ್ವಲ್ಲ. ಈಗ ನೀವು ಅದನ್ನು ಒಡೆದ್ಬಿಡಿ ಅಂತ ಹೇಳ್ತಾ ಇಲ್ವಲ್ಲ. ಆದರೆ ಅಟ್ಲೀಸ್ಟ್ ಇತಿಹಾಸವನ್ನು ದಾಖಲಿಸುವಲ್ಲಾದರೂ ನೀವು ನೈಜತೆಯನ್ನು ಕಾಪಾಡ್ಕೊಳ್ಳಿ. ರೀಕ್ಲೈಮ್ ಮಾಡೋದು ಬೇಡಪ್ಪ, ಅಟ್ಲೀಸ್ಟ್ ಏನಾಯಿತು ಅಂತ ಹೇಳಿ. ಈ ಥರ ಎಲ್ಲ ಮಾನ್ಯುಮೆಂಟ್ಸ್ಗಳಲ್ಲೂ ಬರಿಬೇಕಾಗ್ತದೆ. ನಿಜ, ಅಷ್ಟೇ ನಮ್ಮ ಪಾಯಿಂಟ್. ನಿಜ ನಿಜ ನಿಜ. ಇತಿಹಾಸವನ್ನು ಮರೆತಂಥ ದೇಶಕ್ಕೆ ಭವಿಷ್ಯ ಇದೆಯಾ? ಈ ಒಂದು ಪ್ರಶ್ನೆನ ಪದೇ ಪದೇ ನಾವು ಕೇಳಬೇಕು. ಯಾಕಂದರೆ ಈಗ ನಾವೊಂದು ಒಂದು ಪರಂಪರೆಯಿಂದ ಬಂದಿರುವಂಥವ್ರು ಅಂದರೆ, ಒಂದು ಫ್ಯಾಮಿಲಿ ಅಂತಂತಂದರೆ ನಾವು ನಮ್ಮ ಅಜ್ಜನ್ನ ಮುತ್ತಾತನ ನೆನಿತೀವಿ. ನೋಡಿ ಹೆಂಗೆ ಬಂದೀವಿ ಗೊತ್ತಾ, ನಾವು ಎಲ್ಲಿಂದ ಎಲ್ಲಿ ತನಕ ಬಂದಿರುವಂಥವ್ರು ಅಂತ. ಅದು ಅವರ ಹಿರಿಮೆ ಗರಿಮೆಗಳನ್ನು ಹಾಡಿ ಕೊಂಡಾಡ್ತೀವಿ. ಆದರೆ ನಮ್ಮ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ನಮಗೆ ಬೇಸರ ಅಂತ ಅನಿಸುತ್ತೆ. ಎಲ್ಲೊಂದು ಕಡೆಗೆ ನಮ್ಮ ಇತಿಹಾಸ ನಮ್ಮನ್ನು ಒಂದು ಲೆಕ್ಕದಲ್ಲಿ ನಮ್ಮ ರಾಜರನ್ನ, ಸೇವೆ ಸಲ್ಲಿಸಿರುವಂಥವ್ರನ್ನ ಹೇಡಿಗಳ ರೀತಿಯಲ್ಲಿ ಬಿಂಬಿಸುವಂಥ ರೀತಿ ಇದೆಯಲ್ಲ,
ಭಾಳ ದುರದೃಷ್ಟಕರ ಸಂಗತಿ. ಯಾಕಂದರೆ ಹೇಳಿದ್ರು ಅವರು, ಜೆಸಿಯಾ ತಲೆಗಂದಾಯ ಯಾಕೆ ಹಾಕಿದ್ರು ಏನು ಎತ್ತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಆ ಕಂದಾಯ ಕಟ್ಟಲಿಕ್ಕೆ ನಮ್ಮ ಭಕ್ತಾದಿಗಳ ಹತ್ರ ದುಡ್ಡು ಇರ್ತಿರ್ಲಿಲ್ವಲ್ಲ. ನಿಮ್ಮ ದೇವಾಲಯಗಳಿಗೆ ಹೋಗಬೇಕು ಅಂದರೆ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂದರೆ ನೀವು ಕಂದಾಯ ಕಟ್ಟಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರು ಅಂತ. ಸುಮ್ಮನೆ ಏನಾದರೂ ಅಲ್ಲಿ ಇವ್ರ ಹೆಸರುಗಳನ್ನ ಹಾಕಕ್ಕೆ ಸಾಧ್ಯನಾ? ಇಲ್ಲಿ ನಮ್ಮಲ್ಲಿ ಹಾಕ್ತೀವಲ್ಲ, ಈಗ ಒಂದು ದೇವಸ್ಥಾನಗಳಲ್ಲಿ ಒಂದು ಟ್ಯೂಬ್ಲೈಟ್ ಕೊಟ್ಬಿಟ್ರೆ, ಒಂದು ದೇವಸ್ಥಾನಗಳಲ್ಲಿ ಫ್ಯಾನ್ ಕೊಟ್ಟರೆ ಫುಲ್ ತುಂಬಿಟ್ಟಿರುತ್ತೆ ನೋಡಿ ಹೆಸರುಗಳು. ಅಷ್ಟು ಸಣ್ಣ ವಿಚಾರಗಳಿಗೆ ಏನಾದರೂ ಹೆಸರು ಹಾಕ್ತಾರಾ ಅಲ್ಲಿ? ಖಂಡಿತವಾಗಲೂ ಇಲ್ಲ. ದೊಡ್ಡ ಕೆಲಸ ಕಾರ್ಯಗಳಾದಂಥ ಸಂದರ್ಭದಲ್ಲಿ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅದಕ್ಕೆ ನಮ್ಮ ಜೊತೆಗೆ ಅಯ್ಯಂಗಾರ ಜೊತೆಗೆ ಚಿಕನ್ಗೇಗೌಡರಿದ್ದಾರೆ, ಮೌಲಾನಾ ಶಾಹುಲ್ ಹಮೀದ್, ಭಾಳ ಒಂಥರ ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಇರುವಂಥ ಮುಸ್ಲಿಂ ಧಾರ್ಮಿಕ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಧನಪಾಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಎಲ್ಲಿ ತನಕ ಹರಡಿತ್ತು ನಮ್ಮ ಇತಿಹಾಸ ಗಮನಿಸಬೇಕು. ಇದನ್ನು ಪುಲಿಕೇಶಿಯ ಬಗ್ಗೆ ಮಾತಾಡಬೇಕು, ನಾವು ರಾಷ್ಟ್ರಕೂಟರ ಬಗ್ಗೆ ಮಾತಾಡಬೇಕು, 3ನೇ ಗೋವಿಂದನ ಬಗ್ಗೆ ಮಾತಾಡಬೇಕು. ಏನು ಸಾಮಾನ್ಯ ಇದೆಯಾ ನಮ್ಮದು? ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಜ್ಞಾನವಾಪಿಯ ಕನ್ನಡ ರಹಸ್ಯ, ಸಾಕಷ್ಟು ಸಂಗತಿಗಳನ್ನು ಚರ್ಚೆ ಮಾಡಬೇಕು. ಯಾಕಂದರೆ ನಾವು ಇವತ್ತು ಕನ್ನಡ ಉಳಿಸುವಂಥ ಬೆಳೆಸುವಂಥ ಬಗ್ಗೆ ಮಾತಾಡ್ತೀವಿ, ಸ್ಟ್ರೈಕ್ಗಳನ್ನು ಮಾಡ್ತೀವಿ, ನಾವು ಹೋರಾಟಗಳನ್ನು ಮಾಡ್ತೀವಿ, ಹಾರಾಟಗಳನ್ನು ಮಾಡ್ತೀವಿ. ಇದೆಲ್ಲದರಿಂದ ಕನ್ನಡ ಉಳಿಯುತ್ತಾ? ಇತಿಹಾಸದಲ್ಲಿ ನಾವು ಕನ್ನಡ ರಾಜ್ಯದ ಬಗ್ಗೆ ಹೇಳ್ದನೇ ನಮ್ಮ ಜನಗಳನ್ನು, ನಮ್ಮ ಮಕ್ಕಳುಗಳನ್ನು ಕತ್ಲಲ್ಲಿಟ್ಟು ನಾವು ಕನ್ನಡ ಉಳಿಸ್ತೀವಿ. ಕನ್ನಡ ಜಯಕಾರಗಳು ಮೊಳಗಿದ ತಕ್ಷಣ ಕನ್ನಡ ಉಳಿಯುತ್ತೇನ್ರಿ? ಆಗುತ್ತಾ? ಯಾಕೆ ನಾನು ಈ ತಲಕಾಡು ಚಿಕ್ಕರಂಗೇಗೌಡರನ್ನ ಸಾಕ್ಷಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಈ ರಣಧೀರ ಪಡೆ ಮಾಡಿದ್ರು ಅವರು 88ರಲ್ಲಿ ರಣಧೀರ ಪಡೆ ಮಾಡಿ ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಏನೋ ಗೊತ್ತಿರುವಂಥ ಸಂಗತಿ. ಆಕಾಶವಾಣಿನ ಅವ್ರು ವಶಕ್ಕೆ ತೆಗೆದುಕೊಂಡಿದ್ರು. ಅದಾದಮೇಲೆ ದೊಡ್ಡ ಸಂಗತಿ ಆಯಿತು, ಇನ್ನೂ ಕೇಸ್ಗಳು ನಡೀತಾ ಇದ್ದವ್ರ ಮೇಲೆ, ಒಳಗಡೆ ಹಾಕಿದ್ರು ಅವ್ರನ್ನ. ಪ್ರಶ್ನೆ ಬೇರೆ. ಈ ಬರೀ ಹೋರಾಟಗಳಿಂದ ಮಾಡಲಿಕ್ಕೆ ಸಾಧ್ಯನಾ? ಅವ್ರು ಇತಿಹಾಸ ತಜ್ಞರು ಕೂಡ ಹೌದು. ಬರೀ ನಾವು ಹೆಂಗತ್ತಾ ಈ ಹೋರಾಟಗಳಿಂದ ಸಾಧ್ಯವೇ ಇಲ್ಲ. ಆ ಜಾಗೃತಿನ ನಾವು ನಮ್ಮ ಮಕ್ಕಳ ಮನಸ್ಸಲ್ಲಿ ಬಿತ್ತಲಿಲ್ಲ ಅಂತಂದರೆ ಸಾಧ್ಯವೇ ಇಲ್ಲ. ನಾನು ಅವ್ರ ಜೊತೆಗೆ ತುಂಬ ಸಂಗತಿಗಳು ಮಾತಾಡಬೇಕು. ಮೌಲಾನಾ ಶಾಹುಲ್ ಹಮೀದ್ ನಮ್ಮ ಜೊತೆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಮುಖಂಡರು. ಮೌಲಾನಾ ಅವರೇ, ನೋಡ್ತಾ ಇದ್ದೀರಿ ಒಂದು ಕಡೆಗೆ ಏನು ಅಂತಂತಂದರೆ, ಎಲ್ಲೋ ಒಂದು ಕಡೆಗೆ ನಾನು ಹೇಳಿದೆ ಅಯೋಧ್ಯೆಯ ಹಾದಿನಲ್ಲಿದೆ ಅಂತ. ಯಾಕಂದರೆ ಅಲ್ಲಿನ ಬಸವ ಏನಿದಾನಲ್ಲ, ಅದು ಅವನು ಯಾವ ಕಡೆ ತಿರುಗಿದಾನೆ ಅನ್ನುವಂಥದ್ದು ಇದೆಯಲ್ಲ ಸರ್, ನಂದಿ ಯಾವ ಕಡೆ ತಿರುಗಿದೆಯಲ್ಲ ಅಲ್ಲೇ ಮಂದಿರ ಇತ್ತು ಅಂತ. ನಾನು ಒಂದು ಪ್ರಶ್ನೆನ ಕೇಳಲೇಬೇಕು ನಿಮಗೆ. ಒಂದು ಈ ಕನ್ನಡದ ನಂಟು ಅದರ ಬಗ್ಗೆ ಕೇಳ್ತೀನಿ. ಈಗ ನಿಮ್ಮಲ್ಲೇ ಒಂದು ಪದ್ಧತಿ ಇದೆ. ಎಲ್ಲಿ ಯಾರಾದರೂ ಪೂಜೆ ಮಾಡ್ತಾಯಿದ್ರು, ಪುನಸ್ಕಾರಗಳನ್ನು ಮಾಡ್ತಾಯಿದ್ರು ಅಂದರೆ ಆ ಜಾಗಗಳನ್ನು ವಶಪಡಿಸ್ಕೊಳ್ಬಾರ್ದು, ಅಲ್ಲಿ ಪ್ರಾರ್ಥನೆಗಳನ್ನು ಮಾಡಬಾರ್ದು, ಅದು ಹರಾಮ್ ಆಗುತ್ತೆ ಅನ್ನುವಂಥ ಮಾತು. ಯಾಕೆ ಇಷ್ಟು ಶತಮಾನಗಳಿಂದ ಈ ರೀತಿ ನಡ್ಕೊಂಬಂತು ಮೌಲಾನವರೇ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ರಂಗನಾಥ್, ಈಗ ಒಂದು ಖುಷಿ ತರುವಂತ ವಿಷಯ ಕೇಳಿದ್ರೆ, ನಮಗೆ ನಮ್ಮ ಕನ್ನಡದ ಲಿಪಿ, ನಮ್ಮ ಕನ್ನಡದ ಕಂಪಿದೆಯಲ್ಲ, ಅದು ನಮ್ಮ ಈ ದೇಶದ ಉದ್ದಗಲಕ್ಕೂ ಹರಡಿದೆ ಎನ್ನುವಂತಹದ್ದನ್ನ ನಾವು ಮೊದಲು ಖುಷಿ ತರುವಂತ ವಿಷಯ. ಕಾರಣ ಕಾಶಿಗೂ ಕರ್ನಾಟಕಕ್ಕೂ ಎಲ್ಲಿಯ ನಂಟು. ಇದನ್ನು ನೋಡುವಾಗ ಸುಮಾರು 2000 ಕಿಲೋಮೀಟರ್ ದೂರ ಇರುವಂತಹ ಈ ಒಂದು ಜಾಗದಲ್ಲಿ ಕನ್ನಡದ ಆ ಕಂಪು ನಮ್ಮ ರಾಜರುಗಳು ಅವತ್ತೇ ಹರಡಿದ್ದರು ಎನ್ನುವುದು ನಮಗೆ ಖುಷಿ ತರುವಂತ ವಿಷಯ ಕನ್ನಡಿಗರಾಗಿ. ಹೌದು. ಇನ್ನೊಂದು ವಿಷಯ, ನಾವು ಕಳೆದ 1 ವರ್ಷಗಳಲ್ಲಿ ನಾವು ಈ ಕಾಶಿ ಈ ವಿಷಯದಲ್ಲಿ, ನಾವು ಜ್ಞಾನವ್ಯಾಪಿ ವಿಷಯದಲ್ಲಿ ಚರ್ಚೆ ಮಾಡಿದ್ದೇವೆ, ಹಲವು ಬಾರಿ ಡಿಬೇಟ್ ಕೂಡ ಮಾಡಿದ್ದಾಗಲೂ ಅವತ್ತು ನಾನು ಹೇಳಿದ್ದೆ, ಈ ರಾಜರುಗಳು ಏನು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದವರು, ಆಡಳಿತ ಮಾಡಿದವರು ಯಾರೇ ಇರ್ಬೋದು, ಅವರ ಉದ್ದೇಶ ಇಲ್ಲಿ ದಾಳಿ ಮಾಡಬೇಕು, ಇಲ್ಲಿ ಅವರ ಅಧಿಕಾರವನ್ನ ವಿಸ್ತರಿಸಿಕೊಳ್ಬೇಕು ಎನ್ನುವುದೇ ಹೊರತು ಅವರಿಗೆ ಧಾರ್ಮಿಕ ಭಾವನೆಗಳ ಚಿಂತನೆ ಅವರಿಗೆ ಇರ್ಲಿಲ್ಲ. ಅವರು ಅವರದೇ ಆಡಳಿತ, ಅವರದೇ ಅಧಿಕಾರ, ಅವರು ಮಾಡಿದ್ದೇ ಇಲ್ಲಿ ರಾಜಾಡಳಿತ ಆಗಿತ್ತು. ಅವರನ್ನು ಎದುರಿಸುವವರು ಇರಲಿಲ್ಲ, ಅವರನ್ನು ಕೇಳುವವರು ಇರಲಿಲ್ಲ. ಹಾಗಾಗಿ ಅಲ್ಲಿ ಅನೇಕ ಅನಾಹುತಗಳು ಆ ಕಾಲದಲ್ಲಿ ನಡೆದಿದೆ. ಆದ್ರೆ ಈಗ ಪ್ರಸಕ್ತ ಕಾಲಘಟ್ಟದಲ್ಲಿ ಬರುವಾಗ, ಸ್ವಾತಂತ್ರ್ಯ ನಂತರದಲ್ಲಿ ನಾವು ಒಂದು ಪರಂಪರೆಯ ಭಾರತವನ್ನು ಕಾಣ್ತಾ ಇದ್ದೇವೆ. ಎಂತ ಪರಂಪರೆ ಕೇಳಿದ್ರೆ, ಇಲ್ಲಿ ಇತಿಹಾಸಕ್ಕಿಂತಲೂ ನಾವು ಹೇಳ್ಬೇಕಾಗಿದ್ದು ಭಾರತದ ಪರಂಪರೆ, ಇಲ್ಲಿಯ ಪರಂಪರೆ, ಇಲ್ಲಿಯ ಸೌಹಾರ್ದತೆಯಾಗಿದೆ. ಇಲ್ಲಿಯ ಸೌಹಾರ್ದತೆ ಇಲ್ಲಿ ಜೀವಾಳ. ಸೌಹಾರ್ದದ ಪರಂಪರೆಯನ್ನು ಬಿಟ್ಟು ನಮಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗಿನ ಕಾಲಘಟ್ಟದಲ್ಲಿ ಹೇಗೆ ನಾವು ಮುಂದುವರಿಯಬಹುದು ಎನ್ನುವುದನ್ನ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿ ಪರಿಹಾರ ಮಾಡಿಕೊಳ್ಬೇಕು. ನಾವೆಲ್ಲೂ ಕೂಡ ದುಡುಕಬಾರದು. ಸೌಹಾರ್ದತೆಗೆ ಧಕ್ಕೆ. ಯಾಕೆ ಮೌಲಾನವರೇ ನೀವು ಯಾಕೆ ವಿಭಿನ್ನವಾಗಿ ನಿಲ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ, ಅದಕ್ಕೆ ಇದೇ ನೋಡಿ, ಇದನ್ನೇ ನಿಜವಾದ ಸಂಸ್ಕಾರ ಅಂತ ಹೇಳುವಂಥದ್ದು. ಬನ್ನಿ ನಮ್ಮ ಜೊತೆಗೆ ತಲಕಾಡು ಚಿಕ್ಕರಂಗೇಗೌಡರು ಇದ್ದಾರೆ. ಗೌಡ್ರೆ, ನಾನು ಆರಂಭದಲ್ಲಿ ಒಂದು ಪೀಠಿಗೆ ಹಾಕ್ಬಿಟ್ಟೆ. ನಿಜಕ್ಕೂ ಕನ್ನಡವನ್ನು ಉಳಿಸುವಂಥ ಬೆಳೆಸುವಂಥ ಬಗ್ಗೆ ಇಲ್ಲಿಂದ ನಮ್ಮ ವ್ಯಾಪ್ತಿ ಎಲ್ಲಿ ತನಕ ಹರಡಿದೆ ಸರ್? ಭಾಳ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ನಾವೇನಾದರೂ ನೇಪಾಳ ಮುಟ್ಟಿದ್ದೀವಿ, ಒಂದು ಕಡೆಗೆ ಇನ್ನೊಂದು ಕಡೆಗೆ ಏನಾದರೂ ಕಾಶಿ ತನಕ ಹೋಗಿವಿ. ಇನ್ನು 1-2 ನಮ್ಮ ಸಾಹಸಗಳು ಯಾವುದೂ ನಮ್ಮ ಮಕ್ಕಳಿಗೆ ಗೊತ್ತಿಲ್ವಲ್ಲ ಸರ್? ಏನು ಸರ್ ಇದು ಕತೆ? ಸರ್, ನಮ್ಮ ಕನ್ನಡ ಶಾಸನ ನೀವು ನೋಡಬೇಕಂದ್ರೆ ಇವತ್ತಿನ ಕಾಶ್ಮೀರದಲ್ಲಿರುವಂಥ ಶ್ರೀನಗರದಲ್ಲೂ ಕನ್ನಡದ ಶಾಸನ ಇದೆ. ನಾನು ಸೈಕಲ್ನಲ್ಲಿ ಭಾರತ ಪ್ರವಾಸ ಮಾಡುವಾಗ ಕಾಶ್ಮೀರಕ್ಕೂ ಹೋಗಿದ್ದೆ. ಅಲ್ಲಿ ದಾಲ್ ಸರೋವರ್ ಅಂತ ಇದೆಯಲ್ಲ, ಅಲ್ಲಿ ಶಂಕರಾಚಾರ್ಯ ಬೆಟ್ಟ ಇದೆ. ಕುತೂಹಲದಿಂದ ಅಲ್ಲಿ ಹೋಗಿ ನೋಡಿದೆ. ಅದನ್ನು 1923 1923 101 ವರ್ಷ ಆಯ್ತು ಈಗ.
ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಜೀರ್ಣೋದ್ಧಾರ ಮಾಡಿರೋದಕ್ಕೆ ಒಂದು ಶಾಸನ ಕನ್ನಡದಲ್ಲೂ ಹಾಕಿದ್ದಾರೆ. ನಾನು ಶಾಕ್ ಆಗ್ಬಿಟ್ಟೆ ಅದು ನೋಡ್ಬಿಟ್ಟು. ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಮೈಸೂರಿನ ನಮ್ಮ ಅರಸ ಕನ್ನಡದ ಶಾಸನ ಅಲ್ಲಿ ಸೈಕಲ್ನಲ್ಲಿ ಹೋಗಿ ನೋಡಿದಾಗ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತು. ಇವತ್ತಿಗೂ ಇದೆ ಅದು. ಅದನ್ನು ಜೀರ್ಣೋದ್ಧಾರ ಮಾಡಿದ್ರು. ಕಲ್ಕತ್ತಾಗೆ ಹೋಗಿ ಅಲ್ಲಿ ಕನ್ನಡದ ಶಾಸನ 10ನೇ ಚಾಮರಾಜ ಒಡೆಯರು ಅಲ್ಲಿ ತೀರ್ಕೊಳ್ತಾರೆ. ಅವರಿಗೆ ಆಗಿನ ಬ್ರಿಟಿಷ್ ಸರ್ಕಾರ ಜಾಗ ಕೊಟ್ಟವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ದೇವಾಲಯ ಥರ ಕಟ್ಟೋದಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಅಲ್ಲೂ ಕೂಡ ನೋಡ್ತೀರ. ಕಾಶಿಯಲ್ಲಂತೂ ಯಥೇಚ್ಛವಾಗಿ ನಿಮಗೆ ಸಿಗುತ್ತೆ. ಕಾಶಿಯ ಹಿಂದೂ ವಿಶ್ವವಿದ್ಯಾಲಯ, ಬನಾರಸ್ ವಿಶ್ವವಿದ್ಯಾಲಯ ಅಂತ ಮದನ್ ಮೋಹನ್ ಮಾಳವೀಯ ಅವರು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಾಗ, ದೇಣಿಗೆ ಸಂಗ್ರಹ ಮಾಡೋದಕ್ಕೆ ಹೋದಾಗ ಅವರು ಮೊದಲು ಬಂದಿದ್ದೆ ಮೈಸೂರು ಮಹಾರಾಜರು 10ನೇ ಚಾಮರಾಜ ಒಡೆಯರ ಹತ್ರ. ಉದಾರವಾಗಿ ಇವರು ದಾನ ಕೊಡ್ತಾರೆ. ಹೀಗಾಗಿ ಇದು ಬಂದಿದೆ. ಹೀಗಾಗಿ ಕಾಶಿ ಬರೀ ಧಾರ್ಮಿಕ ಕೇಂದ್ರ ಅಲ್ಲ, ಅದು ವಿದ್ಯಾ ಕೇಂದ್ರನೂ ಕೂಡ. ಅನಾದಿ ಕಾಲದಿಂದನೂ ನಮ್ಮ ದಕ್ಷಿಣ ಭಾರತದ ವಿದ್ಯೆಯನ್ನು ಬಯಸುವಂಥ ರಾಜರ ಪುತ್ರರು ಇರ್ಬೋದು, ಧಾರ್ಮಿಕ ಪಂಡಿತರು ಇರ್ಬೋದು, ಶ್ರೀಮಂತರ ಮಕ್ಕಳಿರ್ಬೋದು, ಕಾಶಿಯಲ್ಲಿ ಹೋಗಿ ಅಧ್ಯಯನ ಮಾಡ್ತಾಯಿದ್ರು. ಇವತ್ತಿಗೂ ಮಾಡ್ತಾಯಿದ್ದಾರೆ. ಹೀಗಾಗಿ ಮತ್ತು ಕಾಶಿಗೆ ಪ್ರತಿಯೊಂದು ದಕ್ಷಿಣ ಭಾರತದ ರಾಜರುಗಳು ಕಾಶಿಗೆ ದೇಣಿಗೆ ಕೊಟ್ಟಿರೋದಕ್ಕೆ ಸಾಕಷ್ಟು ಶಾಸನಗಳು ನಮಗೆ ಇಲ್ಲಿ ಸಿಗ್ತವೆ. ಈಗ ನಮ್ಮ ಶೆಲ್ವಪಳ್ಳಿ ಅಯ್ಯಂಗಾರ್ ಅವರು ಒಂದು ಮಾತನ್ನು ಹೇಳಿದ್ರು, ಹೆಬ್ಬಾಲೆ ಶಾಸನ. 1279 ಹೆಬ್ಬಾಲೆ ಶಾಸನದ ಪ್ರಕಾರ ಇಡೀ ದಕ್ಷಿಣ ಭಾರತದ ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಕನ್ನಡಿಗರು, ತಿಗಳರು ಅಂತೇಳಿ ಕರೀತಾರೆ, ಮಲಯಾಳಿಗಳು, ತುಳುವ ಜನರು, ಇವರು ಯಾರೇ ಕಾಶಿಗೆ ಹೋದ್ರು ಕೂಡ ಅಲ್ಲಿ ತಲೆಗಂದಾಯ, ಜಜಿಯಾ ಕಂದಾಯ ಕಟ್ಟಬೇಕಿತ್ತು ಅಂತ ಇತ್ತು. ಅದನ್ನು ಹೆಬ್ಬಾಲೆ ಅನ್ನುವಂಥ ಊರಿನಿಂದ ಬರುವಂಥ ಆದಾಯದಿಂದ ಕಟ್ಟಿ ಅಂತೇಳಿ ಮುಮ್ಮಡಿ ನಾರಸಿಂಹ ಅಂತೇಳಿ ಕರಿತೀವಿ, ಒಂದು ಶಾಸನವನ್ನೇ ಹೊರಡಿಸಿ ಅದಕ್ಕೆ ಪುದುವಟ್ಟು ಅಂತ ಏನು ನಾವು ಕರಿತೀವಿ, ಒಂದು ನಿಧಿಯನ್ನು ಇಟ್ಟು ಅದರಿಂದ ಕಟ್ಟಿ ಅಂತ ಹೇಳಿದ್ದಾರೆ. ಅಂದರೆ 1279 ಮುಸಲ್ಮಾನ ಕಾಶಿಯಲ್ಲಿ ಈ ದೇವಾಲಯವನ್ನು ಹಾಗೆ ಉಳಿಸ್ಕೊಂಡಿದ್ದ, ಹಾಳು ಮಾಡಿರಲಿಲ್ಲ. ಅದರ ಮೇಲೆ ನಿಯಂತ್ರಣ ಹೊಂದಿದ್ದ, ಅಲ್ಲಿಂದ ಬರುವಂಥ ತಲೆಗಂದಾಯವನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ದ. ಸೊ ಆ ಒಂದು ಉದಾರತೆ ಕನ್ನಡದ ರಾಜರಲ್ಲಿ ನಾವು ಕಾಣ್ತೇವೆ. ಪ್ರತಿಯೊಬ್ಬರು ನೀವು ಕಟ್ಟಿ ಅಂತೇಳಿ. ಜೊತೆ ಈಗ ಸಿಕ್ಕಿರುವಂಥ ಶಾಸನ ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ ಅಂತೇಳಿ. ಭಿನ್ನಹ ದೊಡ್ಡರಸಯ್ಯ ಅಂದ್ರೆ ದೊಡ್ಡ ರಾಜ, ದೊಡ್ಡವರಿಗೆ ದೊಡ್ಡ ರಾಜ ಅಂತ ಹೇಳ್ತೀವಿ, ಅದು ಇರ್ಬೋದು, ದೊಡ್ಡ ಅರಸ ಅಂತ ಹೇಳಿ. ನರಸಣ್ಣ ಅಂತ ಈಗ ಅದ್ರ ಬಗ್ಗೆ ಒಂದು 2 ಅಭಿಪ್ರಾಯಗಳು ಬರ್ತಾ ಇದಾವೆ. ಒಂದು ಕೆಳದಿಗೆ ಸಂಬಂಧಪಟ್ಟಿದ್ದು ಅಂತಾನು ಹೇಳ್ತಾರೆ. ಇಲ್ಲಿ ನಮ್ಮ ಬೆಂಗಳೂರು ಹತ್ರ ಗಂಡ್ರಗೂಳಿಪುರ ಅಂತ ಇದೆ, ದೊಡ್ಡಬಳ್ಳಾಪುರದ ಹತ್ರ. ಗಂಡ್ರಗೂಳಿಪುರದ ಒಬ್ಬ ಪಾಳೆಗಾರ ನರಸನಾಯಕ ನರಸಣ್ಣ ಅಂತ ಇದ್ದ ಅಂತಲೂ ಕೂಡ ಶಾಸನ ಹೇಳುತ್ತೆ. ಸೊ ಆತ ಈ ಪ್ರಾಂತ್ಯದವನು ಇರ್ಬೋದು, ಒಟ್ಟಾರೆ ಕನ್ನಡಿಗ, ಕರ್ನಾಟಕದವನು. ಈತ ಅದು 16ನೇ ಶತಮಾನದ ಅಕ್ಷರಗಳು ಅಂತ ಅಕ್ಷರದ ಮೇಲೆ ನಾವು ಹೇಳ್ಬೋದು. ಸೊ ಹೀಗಾಗಿ ಈತ ವಿಜಯನಗರ ಸಾಮ್ರಾಜ್ಯ ಅಧೀನದಲ್ಲಿದ್ದ. ಇವನು ಕಾಶಿಗೆ ಒಂದು ದೇವಾಲಯವನ್ನು ಕಟ್ಸ್ಕೊಡು. ಆಮೇಲೆ ಕಾಶಿನಲ್ಲಿ ಒಂದೇ ದೇವಾಲಯ ಅಲ್ಲ, ಈ ದೇವಾಲಯಗಳ ಸಮುಚ್ಚಯ, ದೇವಾಲಯಗಳ ಸಮುಚ್ಚಯ ಆಗಿರೋದ್ರಿಂದ ಈತ ಒಂದು ಕಟ್ಕೊಟ್ಟಿರುವಂತ ಸಾಧ್ಯತೆ. ಮಾತಾಡ್ತೀನಿ ಸರ್, ಸಾಕಷ್ಟು ಸಂಗತಿಗಳನ್ನ ಚರ್ಚೆ ಮಾಡೋಣ, ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕು. ಅದಕ್ಕೆ ಸಾಕಷ್ಟು ಚರ್ಚೆ ಮಾಡಿದೀವಿ. ಇನ್ನೂ ಬಹಳಷ್ಟು ಸಂಗತಿಗಳಿದೆ ಕರ್ನಾಟಕದ ಬಗ್ಗೆ, ಕನ್ನಡದ ಅರಸರ ಬಗ್ಗೆ, 1-2 ಸಂಗತಿಗಳು. ಇದೆಲ್ಲದರ ಜೊತೆಗೆ ಕೇವಲ ಕರ್ನಾಟಕದ ಅರಸರು ಮಾತ್ರ ಅಲ್ಲ, ಈಗ ನಾವು ಭಾಷಾ ಪ್ರಾಂತ್ಯಗಳನ್ನು ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈ ಅಕ್ಕಪಕ್ಕದ ರಾಜ್ಯಗಳಿದಾರಲ್ಲ, ಅವ್ರದ್ದು ಸಾಧನೆ ಏನು ಕಡಿಮೆ ಅಲ್ಲ. ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋಕ್ಕೆ ಧನ್ಪಾಲ್ ಇದ್ದಾರೆ, ಇತಿಹಾಸ ತಜ್ಞರು. ಧನ್ಪಾಲ್ಜಿ, ಕನ್ನಡದ ಬಗ್ಗೆ ತಾವಾಗಲೇ ನಿಮ್ಮ ಸ್ಟೇಟ್ಮೆಂಟನ್ನು ಒಂದು ನೋಡ್ತಾ ಇದ್ವಿ, ನಾವು ನಿಮ್ಮ ಬೈಟನ್ನು ನೋಡ್ತಾ ಇದ್ವಿ. ಏನು ಹೇಳ್ತೀರಿ ತಾವು? ಇಲ್ಲಿ ತನಕ ಚರ್ಚೆಯನ್ನು ಗಮನಿಸಿದಿರಿ? ಹೌದು ಸರ್, ಮೊದಲನೇದಾಗಿ ಚಿಕ್ಕರಂಗೇಗೌಡರು ನಮ್ಮ ಹಿರಿಯ ಹೋರಾಟಗಾರರು, ಅವರಿಗೆ ನಮಸ್ಕಾರ. ಎಸ್ ಸರ್. ಹೇಳಿ ಸರ್. ಅಲ್ಲಲ್ಲ, ಈಗ ನೋಡಿ, ನಮ್ಮ ಕನ್ನಡದ ಹಿರಿಮೆ ಗರಿಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಅಲ್ಲಿನ ರಾಜರ ಹಿರಿಮೆ ಗರಿಮೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಹೇಳ್ತೀರಿ ಸರ್? ಹೌದು ಸರ್, ಸರ್ ಇಡೀ ದೇಶವ್ಯಾಪ್ತಿ ಹರಡಿತ್ತು ಸರ್. ನಮ್ಮ ಕನ್ನಡದ ರಾಜರ ಹೋರಾಟಗಳಿಂದ ಎಲ್ಲಾನು ನಾವು ಉತ್ತರದ ಭಾರತದವರೆಗೂ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ಸಿಕ್ಕಿರುವ ರಾಷ್ಟ್ರಕೂಟರ ಜೂರಾ ಶಾಸನ ಸರ್. ಅದು ಜೂರಾ ಅನ್ನೋ ಸ್ಥಳದಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣಂದು ಪ್ರಶಸ್ತಿ ಶಾಸನ ಅಲ್ಲಿ ಸಿಕ್ಕಿದೆ. ಮತ್ತೆ ಈ ಕಾಶಿ ಅನ್ನೋದು ನಮ್ಮ ಕರ್ನಾಟಕದವರಿಗೆ ತುಂಬಾ ಪವಿತ್ರವಾದ ಸ್ಥಳ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇಲ್ಲಿ ದೇವಸ್ಥಾನಗಳು ಕಟ್ಟಬೇಕಾದ್ರೆ ಕಾಶಿಯಿಂದ ಲಿಂಗನ ತಗೊಂಡು ಇಲ್ಲಿ ಸ್ಥಾಪನೆ ಮಾಡಿರುವ ಅನೇಕ ಉದಾಹರಣೆಗಳಿದೆ. ಇಲ್ಲಿ ಗೌರಿಬಿದನೂರು ಪಕ್ಕದಲ್ಲಿ ಒಂದು ಗುರುಗಂಜಿನ ಹಳ್ಳಿಯಲ್ಲಿ ವಿಜಯನಗರದ ಅರಸರು ಹಕ್ಕ ಬುಕ್ರ ಅವರಲ್ಲಿ
ಬುಕ್ಕರಾಯರ ಮಗ ಹರಿಯಪ್ಪ ಒಡೆಯರು 1408ರಲ್ಲಿ ಅಲ್ಲಿಂದ ಲಿಂಗನ ತಗೊಂಡು ಇಲ್ಲಿ ಗುಲ್ಗಂಜಿನಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ವಿಶ್ವೇಶ್ವರ ದೇವಸ್ಥಾನ ಅಂತ ಆಗಿದೆ. ಓಕೆ ಓಕೆ. ಅದೇ ರೀತಿ 1532ರಲ್ಲಿ ಅಚ್ಯುತರಾಯನ ಕಾಲದಲ್ಲಿ ಇಲ್ಲಿ ಹೆಸರುಘಟ್ಟದಲ್ಲಿ ಒಂದು ಲಿಂಗನ ತಗೊಂಡ್ ಬಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಈಗಲೂ ಇದೆ ಅಲ್ಲಿ ಅದು. ಹೀಗೆ ಕಾಶಿಯಲ್ಲಿ ಹೋದವರು ಅಲ್ಲಿಂದ ಲಿಂಗನ ತಗೊಂಡ್ ಬರ್ಬೇಕಾದ್ರೆ ಅಲ್ಲಿ ಅನೇಕ ದೇಣಿಗೆಗಳು ಕೊಟ್ಟಿರೋ ಉದಾಹರಣೆಗಳಿದೆ, ಅಲ್ಲಿ ದೇವಸ್ಥಾನಗಳು ಕಟ್ಟಿರೋ ಉದಾಹರಣೆಗಳಿದೆ, ಮತ್ತು ಅಲ್ಲಿ ಮಠ ಮಾನ್ಯಗಳಿಗೆ ಅನೇಕ ದಾನಗಳು ಕೊಟ್ಟಿರೋ ಉದಾಹರಣೆಯನ್ನು ನಾವು ಅನೇಕ ಶಾಸನಗಳಲ್ಲಿ ಕಂಡು ಬರುತ್ತೆ. ಓಕೆ ಓಕೆ ಓಕೆ. ಎಸ್ ಸರ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನಾವು ಮಾತಾಡ್ತಾ ಇದ್ವಿ, ಮೌಲಾನಾ ಶಾಹುಲ್ ಹಮೀದ್ ನಮ್ಮ ಜೊತೆಗಿದ್ದಾರೆ. ಹಮೀದ್ ಅವರೇ, ತಾವು ಹೇಳಿದ್ರಿ ಏನು ಅಂತಂದರೆ ನಮ್ಮ ಕನ್ನಡದ ಪರಂಪರೆ ಅಲ್ಲಿ ತನಕ ಹಬ್ಬಿದೆ ಅನ್ನುವಂಥದ್ದೇ ಬಹಳ ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಜೊತೆಗೆ ಏನು ಅಂತ ನಮ್ಮ ರಾಜರು ಎಲ್ಲಿಂದ ಎಲ್ಲಿ ತನಕ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು ಅಂತ ನಾವು ಬಗ್ಗೆ ಮಾತಾಡ್ತಾ ಇದ್ವಿ. ಇದೆಲ್ಲದರ ಜೊತೆಗೆ ನಾವು ಮಾತಾಡಿದ್ವಿ ಏನು ಈ ಮಂದಿರ ಮಸೀದಿ ವಿವಾದಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಯಾರೋ ಯಾವಾಗೋ ಕಾಲದಲ್ಲಿ ಬಂದು ನೀವು ದಾಳಿ ಮಾಡಿ ನಮ್ಮ ಮಂದಿರಗಳನ್ನ ಒಡೆದಾಕಿ ಮಸೀದಿ ಕಟ್ಟಿದ್ರೆ ಅದನ್ಯಾಕೆ ಪಾಲನೆ ಪೋಷಣೆ ಮಾಡ್ಕೊಂಡು ಬರಬೇಕು ಸರ್? ಎಲ್ಲೋ ಒಂದು ಕಡೆಗೆ ಕೇಳುವಂಥದ್ದೇ ಮೂರಪ್ಪ, ಒಂದು ಅಯೋಧ್ಯ, ಮಥುರಾ, ಕಾಶಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ದೊಡ್ಡದಾಗಬೇಕು ಮೌಲಾನ ಅವರೇ? ಇಲ್ಲ, ದೊಡ್ಡದಾಗಬೇಕು ಅನ್ನೋಂತಹ ವಿಷಯ ಯಾರಿಗೂ ಕೂಡ ಇಲ್ಲ. ಇಲ್ಲಿ ನಾವು ಅದೇ ಹೇಳಿದ್ವಿ, ಆ ಕಾಲದಲ್ಲಿ ಏನು ನಡೆದಿತ್ತು ಎನ್ನುವುದು ಆ ಕಾಲದ ರಾಜರುಗಳಿಗೆ ಬಿಟ್ಟಂತಹ ವಿಷಯ. ಅದಕ್ಕೆ ಇವತ್ತಿನ ಈ ಜನರೇಷನ್ ಅದಕ್ಕೆ ಯಾವತ್ತೂ ಕೂಡ ಹೊಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಏನ್ ನಡೆದಿದೆ, ಅಲ್ಲಿ ಯಾವ ರೀತಿ ದಾಳಿ ನಡೆಯಿತು, ಯಾಕಾಗಿ ದಾಳಿ ನಡೆಯಿತು, ಅವರ ಉದ್ದೇಶ ಏನಾಗಿತ್ತು ಎನ್ನುವುದು ಆ ಕಾಲದಲ್ಲಿ ಇದು ಅವರಿಗೆ ಬಿಟ್ಟಂತ ವಿಷಯ ಆಗಿರುವುದರಿಂದ ಈಗ ನಮಗೆ ಬೇಕಾಗಿದ್ದು ಸೌಹಾರ್ದ ಭಾರತ. ಅದನ್ನೇ ನಾವು ಹೇಳ್ತಾ ಇರುವುದು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಒಂದು ದೇಶದ ಹಿತದೃಷ್ಟಿ ನಮಗೆ ಮುಖ್ಯ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮೆಡೆಯಲ್ಲಿ ಜಾತಿ ಧರ್ಮಗಳೆಡೆಯಲ್ಲಿ ಕಂದಕ ಸೃಷ್ಟಿಯಾಗುವಂತ ಯಾವುದೇ ಘಟನೆಗಳಿಗೆ ಕೂಡ ನಾವು ಕೈ ಹಾಕದೆ ಮತ್ತೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋಣ, ಇಲ್ಲಿಯ ಸೌಹಾರ್ದತೆ ಉಳಿಸ್ಕೊಂಡು ಹೋಗೋಣ. ಅದಕ್ಕಾಗಿ ಯಾವುದೇ ರೀತಿಯಲ್ಲಿ ಈ ವಿಷಯದಲ್ಲಿ ರಾಜಕೀಯ ಮಾಡದೆ, ಯಾವುದೇ ಕಾರಣಕ್ಕೂ ರಾಜಕೀಯ ಅನ್ನೋದನ್ನು ಎಳೆತರದೆ ನಾವು ಪರಸ್ಪರ ಚರ್ಚೆ ಮಾಡಿಕೊಂಡು ಪರಸ್ಪರ ತೀರ್ಮಾನ ಮಾಡಿಕೊಂಡು, ಇಲ್ಲಿಯ ನ್ಯಾಯಾಲಯ ವ್ಯವಸ್ಥೆ ಇದೆ, ಆ ನ್ಯಾಯಾಲಯಕ್ಕೆ ಗೌರವ ಕೊಡ್ತಾ ಅದರ ತೀರ್ಪಿಗೆ ಬದ್ಧರಾಗಿದ್ರೆ ಯಾವುದೇ ಗೊಂದಲಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಟು ನಾವು ಯಾವಾಗ ಕಾನೂನು ಕೈಗೆತ್ತಿಕೊಳ್ಳುತ್ತೇವೆ, ನಾವು ಸ್ವಯಂ ಪ್ರೇರಿತರಾಗಿ ಯಾವಾಗ ಇದರ ಗೊಂದಲಕ್ಕೆ ಸೃಷ್ಟಿಗೆ ಕಾರಣರಾಗ್ತೇವೋ ಆವಾಗ ಇಲ್ಲಿಯ ಸೌಹಾರ್ದತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮೌಲಾನ ಅವರೇ, ಕಾಲಕ್ಕೆ ತಕ್ಕ ಹಾಗೆ ಒಂದಷ್ಟು ನಮ್ಮಲ್ಲಿ ಮಾನಸಿಕ ಬದಲಾವಣೆಗಳಾಗಬೇಕು. ನಾವು ಎಲ್ಲಿದ್ದೀವಿ, ಎಲ್ಲಿ ಬದುಕ್ತಾ ಇದ್ದೀವಿ, ಯಾರ ಜೊತೆ ಬದುಕ್ತಾ ಇದ್ದೀವಿ, ಇದೆಲ್ಲದರ ಜೊತೆಗೆ ನನಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಉತ್ತರಾಖಂಡದ ವಕ್ಫ್ ಬೋರ್ಡ್ ಅಧ್ಯಕ್ಷರು ಹೇಳಿರುವಂಥ ಮಾತು ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಮದ್ರಾಸಗಳಲ್ಲಿ ಇನ್ಮೇಲೆ ನಾವು ರಾಮನ ಚರಿತ್ರೆಯನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಯಾರೋ ಎಲ್ಲಿಂದಲೋ ಬಂದು ನಮ್ಮ ಮೇಲೆ ದಾಳಿ ಮಾಡಿದಂಥವ್ರು, ದಾಳಿಕೋರರನ್ನೇ ನಾವು ಬಿಂಬಿಸ್ತಾ ಇದ್ದೀವಿ, ಅವ್ರನ್ನೇ ನಮ್ಮನ್ನು ಆದರ್ಶ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಈಗಿನ ಕಾಲಕ್ಕೆ ಅವರು ಹೊಂದುವಂಥವ್ರಲ್ಲ. ಅವ್ರು ಹೇಳ್ತಾರೆ ಏನು ಅಂದರೆ, ವಕ್ಫ್ ಬೋರ್ಡ್ ಅಧ್ಯಕ್ಷರು ಶಾದಾದ್ ಶಾಮ್ಸ್ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಮದ್ರಾಸಗಳಲ್ಲಿ ಓದ್ತಿರುವಂಥ ಮಕ್ಕಳು ಔರಂಗಜೇಬನ ರೀತಿಯಲ್ಲಿ ಆಗಬಾರ್ದು, ಬಾಬರ್ ರೀತಿಯಲ್ಲಿ ಆಗಬಾರ್ದು, ರಾಮಚಂದ್ರನ ರೀತಿಯಲ್ಲಿ ಆಗಬೇಕು ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ಏನೋ ಅಂದರೆ ನೀವೆಲ್ಲ ಫಾಲೋ ಮಾಡಿಬಿಡ್ಬೇಕು, ಧರ್ಮ ಬಿಟ್ಬಿಡ್ಬೇಕು ಅಂತಲ್ಲ, ಒಂದಷ್ಟು ಹೊಂದಾಣಿಕೆ ಬೇಕಲ್ಲ ಸರ್. ಬಹುಸಂಖ್ಯಾತರು ಏನು ಕೇಳ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಆ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಲ್ಲ ಸರ್. ಏನಂತೀರಿ ಮೌಲಾನ ಅವರೇ? ಹೌದು. ಈಗ ನೋಡಿ, ಈಗ ಯಾವುದೇ ರಾಜ್ಯರಿರ್ಬೋದು, ನಾವಿಲ್ಲಿ ನಮ್ಮ ಮಕ್ಕಳಿಗೆ ಬೋಧಿಸುವಂತಹದ್ದು, ನಮ್ಮ ಮಕ್ಕಳಿಗೆ ಅಲ್ಲಿ ಒಳಿತಿದ್ರೆ ಆ ರಾಜ್ಯರಲ್ಲಿ ಏನಾದ್ರೂ ಒಳಿತುಗಳಿದ್ರೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡಬೇಕು. ಅಲ್ಲಿರುವ ಕೆಡಕುಗಳನ್ನ ನಮ್ಮ ಮಕ್ಕಳ ತಲೆಗೆ ತುಂಬಬಾರದು. ಇನ್ನೊಂದು, ಇಲ್ಲಿ ಎಷ್ಟು ರಾಜರುಗಳು ಇಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಅಥವಾ ದೇವಸ್ಥಾನಗಳು ದಾಳಿ ಮಾಡಿದ್ರು ಎನ್ನುವುದಕ್ಕೆ ಒಂದು ಉದಾಹರಣೆ ಕೂಡ ಕೊಡಬಹುದು. ನಮ್ಮ ಶೃಂಗೇರಿಯ ಶಾರದಾ ಪೀಠ, ಈ ಶಾರದಾ ಪೀಠದ ಮೇಲೆ ಮರಾಠರು ಅಥವಾ ಶಿವಾಜಿಯವರು ಏನ್ ಮಾಡಿದ್ರು, ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಉದ್ದೇಶ ಏನಾಗಿತ್ತು ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಅವತ್ತಿನ ಅವರ ಕಾಲಘಟ್ಟದಲ್ಲಿ ಅಧಿಕಾರ ಬೆಳೆಸ್ಕೊಳ್ಳಿಕ್ಕೋ ಉಳಿಸ್ಕೊಳ್ಳಿಕ್ಕೋ ಅವರು ಏನ್ ಮಾಡಿದ್ರು, ಅವರು ಮುಸ್ಲಿಂ ರಾಜ ಆಗಿರ್ಲಿಲ್ಲ, ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು, ಶೃಂಗೇರಿಯ ಶಾರದಾ ಪೀಠದ ಮೇಲೆ ದಾಳಿ ಮಾಡಿದ್ರು. ಇದನ್ನು ಕೂಡ ಒಂದು ಭಾಗದಲ್ಲಿ ನಾವು ಯೋಚನೆ ಮಾಡ್ಬೇಕಲ್ವಾ. ಹಾಗಾಗಿ ಅಲ್ಲಿ ನಡೆದಂತ ದಾಳಿಗಳು ಯಾವತ್ತೂ ಕೂಡ ನಮಗೆ ಅದು ಮಾದರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಅದಕ್ಕೆ ಇಲ್ಲಿ ಯಾರು ಕೂಡ ಹೊಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇಲ್ಲಿ ಏನು ಒಳ್ಳೆ ಇತಿಹಾಸದಲ್ಲಿ ಏನು ಒಳ್ಳೇದಿದೆ ಅದನ್ನು ಮಾತ್ರ ನಮ್ಮ ಮಕ್ಕಳಿಗೆ ಬೋಧನೆ ಮಾಡಬೇಕು. ಈಗ ನೀವು ಹೇಳಿದ್ರಿ, ಅಲ್ಲಿ ಮದ್ರಸದಲ್ಲಿ ಬೋಧನೆ ಮಾಡ್ಲಿಕ್ಕೆ, ರಾಮನ ಪಾಠ ಬಗ್ಗೆ ಬೋಧನೆ ಮಾಡ್ಲಿಕ್ಕೆ ಹೇಳಿದ್ರು ಅಂತ ಹೇಳಿ. ನಾನು ಹೇಳ್ತೇನೆ, ಅದು ನಾಲಿಗೆಯ ಮೂಲಕ ಇರುವಂತ ಮಾತುಗಳಾಗಬಾರ್ದು. ನಾವು ಏನಿದ್ರು ಕೂಡ ನಮ್ಮ ಆತ್ಮಸಾಕ್ಷಿಯಾಗಿ, ಒಬ್ಬ ಹಿಂದೂ ಹೋಗಿ ಮಸೀದಿಯಲ್ಲಿ ನಮಾಜ್ ಮಾಡುವುದು ಸೌಹಾರ್ದತೆ ಅಲ್ಲ, ಒಬ್ಬ ಮುಸಲ್ಮಾನ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಸೌಹಾರ್ದತೆ ಅಲ್ಲ. ಬದಲಾಗಿ ಆತನ ಮನಸ್ಸಾಕ್ಷಿ
ಅದನ್ನು ಒಪ್ಪಿಕೊಳ್ಬೇಕು. ನಾವು ಸೌಹಾರ್ದಯುತವಾಗಿ ಬದುಕುವಂತವರು, ಇಲ್ಲಿ ನಮ್ಮೆಡೆಯಲ್ಲಿ ಸೌಹಾರ್ದ ಬೇಕು ಎನ್ನುವುದಾದ್ರೆ ಅದನ್ನ ಆಚಾರದಲ್ಲಿ ತೋರಿಸಬೇಕಾಗಿಲ್ಲ. ಆತ ಮಾನಸಿಕವಾಗಿ ಅದಕ್ಕೆ ಸಿದ್ಧತೆಯನ್ನು ಪಡಿಸ್ಕೊಳ್ಬೇಕಾಗುತ್ತೆ. ಓಕೆ ಮಾನಸಿಕವಾಗಿ ಆತ ಅದಕ್ಕೆ ಇಲ್ಲಿ ಕರೆಕ್ಟ್ ಸಿದ್ಧನಾಗಿದ್ರೆ ಒಳ್ಳೆ ಮಾತನ್ನ ಮಾತ್ರ ಹೇಳಿದ್ರಿ ನೀವು. ಆದ್ರೆ ಒಳ್ಳೆತನ ಅನ್ನುವಂಥದ್ದೇ ಬಹಳಷ್ಟು ಸಂದರ್ಭಗಳಲ್ಲಿ ದೌರ್ಬಲ್ಯ ಅಂತ ಕೂಡ ಅನಿಸಬಾರದು ಮೌಲಾನ ಅವರೇ. ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬನ್ನಿ, ಈಗ ಶಲುಪಿಳ್ಳೆ ಅಯ್ಯಂಗಾರೇ ನಾವು ನೋಡ್ತಾ ಇದೀವಿ ಏನು ಅಂದ್ರೆ, ನಾವು ಈ ಗಂಗಾ ಸ್ನಾನ ತುಂಗಾಪಾನ ಅನ್ನುವಂಥ ಮಾತನ್ನ ನಾವು ಕೇಳಿದ್ದೀವಿ. ಆದರೆ ಗಂಗಾ ಸ್ನಾನ ಗಂಗಾಪಾನ ಅಂತ ಹೇಳದಂಥವ್ರು ಮೂರನೇ ಗೋವಿಂದ, ರಾಷ್ಟ್ರಕೂಟರ ಮೂರನೇ ಗೋವಿಂದ, ಅವನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಹಲವಾರು ರಾಜರ ಹೆಸರುಗಳನ್ನು ಇಲ್ಲಿ ಜ್ಞಾಪಿಸ್ಕೋಬೇಕು ನಾವು. ಸುಮ್ಮನೆ ಇವತ್ತೇನೋ ಒಂದು ಶಾಸನ ಸಿಕ್ತೋ ಒಂದು ತಕ್ಷಣನೇ ನಾವು ಬರೀ ಅದರಲ್ಲಿ ವಿಜೃಂಭಿಸೋದಂಥದ್ದು ಅಲ್ಲ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ ಅದನ್ನು ಮಕ್ಕಳಿಗೆ ಕಲಿಸುವಂಥ ನಿಟ್ಟಿನಲ್ಲಿ ನಾವು ಈ ಪ್ರಯತ್ನಗಳನ್ನು ಮಾಡಲೇಬೇಕು. ಶಲುಪಿಳ್ಳೆ ಅಯ್ಯಂಗಾರವರೇ, ಏನಂತೀರಿ? ಹೌದು, ಸತ್ಯ. ಈಗ ಏನಾಗ್ತಾ ಇದೆ ಅಂದ್ರೆ, ಒಂದು ಆರ್ಕಿಯಾಲಜಿ ಪಾಠಗಳಲ್ಲಿ ನಾವು ಪಾಠ ಪ್ರವಚನಗಳಲ್ಲಿ ಮಾತ್ರ ಈ ಶಾಸನಗಳನ್ನು ಓದಿಸ್ತೀವಿ. ಈ ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಓದೋದಿಲ್ಲ. ಅಂದರೆ ಯಾರು ಹೈಯರ್ ಸ್ಟಡೀಸಿಗೆ ಬರ್ತಾರೋ ಶಾಸನಗಳನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಅದರಲ್ಲಿ ಒಂದು ಸಂಜಾನ್ ತಾಮ್ರಪಟ ಶಾಸನ ಒಂದು ಪ್ರಮುಖವಾದದ್ದು, ಬ್ರಿಟಿಷ್ ಮ್ಯೂಸಿಯಂ ಶಾಸನ ಒಂದು, ಮೂರನೇ ಗೋವಿಂದಂದು. ಈ ಎರಡೂ ಶಾಸನಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಹಿಮಾಚಲ ಪ್ರದೇಶದ ತನಕ ಹೋದಂತಹ ಗೋವಿಂದನ ಕುದುರೆಗಳು ಸಂತೋಷವಾಗಿ ಜುಳುಜುಳು ಅಂತ ಹರಿತಾ ಇದ್ದಂತಹ ಆ ನೀರನ್ನ ನೆಮ್ಮದಿಯಾಗಿ ಕುಡಿದುವು ಅಂತ ಬರ್ತದೆ ಶಾಸನ. ಅಂದ್ರೆ ಇದಕ್ಕೆ ಏನ್ ಅರ್ಥ ಅಂದ್ರೆ, ಕುದುರೆಗಳು ನೆಮ್ಮದಿಯಾಗಿ ನೀರು ಕುಡಿದ್ವು ಅಂದ್ರೆ ಏನರ್ಥ, ಆ ಎಲ್ಲ ಭೂಪ್ರದೇಶವು ಇವನ ಕಂಟ್ರೋಲಲ್ಲಿ ಇತ್ತು, ಹಾಗಾಗಿ ಕುದುರೆಗಳನ್ನ ಓಡಿಸೋರು ಇರಲಿಲ್ಲ ಅಂತ. ಅಂದ್ರೆ ಪ್ರಶಾಂತವಾಗಿ ಯುದ್ಧವನ್ನು ಗೆದ್ದು ಜುಳು ಜುಳು ಅನ್ನುವಂತಹ ಗಂಗೆಯ ನೀರನ್ನು ಕುಡಿದ್ವು ಅಂತ ಬರ್ತದೆ ಶಾಸನಗಳು. ನಾನು ಇನ್ನೊಂದು ತಮ್ಗೆ ಹೇಳ್ಬೇಕು, ಈ ಕಾಂಬೋಡಿಯಾ ಬಗ್ಗೆ ಮಾತಾಡ್ತೀವಿ. ಚಾಲುಕ್ಯರ ಕಾಲದಲ್ಲಿ ಕಾಂಬೋಡಿಯಾಗೂ ಚಾಲುಕ್ಯರಿಗೂ ಸಂಬಂಧಗಳಿತ್ತು, ಅಲ್ಲಿ ನಮಗೆ ಶಾಸನಗಳು ಸಿಕ್ಕಿದೆ. ಆ ಶಾಸನ ಮತ್ತು ಇದು ಪಟ್ಟದ ಕಲ್ಲಲ್ಲಿ ಶಾಸನ ಸಿಗುತ್ತಲ್ಲ, ಅದೆರಡು ಸೇಮ್ ಒಂದೇ ಅಕ್ಷರ ಮಾದರಿ ಮತ್ತು ಭಾಷೆಗಳಿದೆ. ಇಲ್ಲಿಂದ ಹೋದವರೇ ಅಲ್ಲಿ ಮದುವೆ ಆಗಿ ಅಲ್ಲಿ ಇದನ್ನ ಏನು ರಾಜ್ಯಾಡಳಿತವನ್ನು ಪಡ್ಕೊಂಡ್ರು ಅಂತ ಬರ್ತದೆ. ಮತ್ತು ಗುಪ್ತರ ಕಾಲದಲ್ಲಿ ಚಾಲುಕ್ಯರಿಗೂ ಮತ್ತು ಗುಪ್ತರಿಗೂ ಸಂಬಂಧ ಇತ್ತು. ವಿಜ್ಜಿಕಾ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಒಂದು ಏನು ಸ್ತ್ರೀಯನ್ನ ಉಲ್ಲೇಖ ಮಾಡ್ತಾರೆ. ಅವಳು ದೊಡ್ಡ ಕವಯಿತ್ರಿ ಆಗಿದ್ಲು, ಅವರು ಬ್ರಿಡ್ಜ್ ಆಗಿದ್ರು, ಅವರು ಅಂದ್ರೆ ಸೇತುವೆ ತರ ಕೆಲಸ ಮಾಡ್ತಿದ್ರು. ಗುಪ್ತರು ಮತ್ತು ಚಾಲುಕ್ಯರಿಗೆ ಸಂಬಂಧಗಳಿತ್ತು. ಹೀಗೆ ನಾವು ನೋಡ್ತಾ ಹೋದ್ರೆ ಕದಂಬರಿಗೂ ಮತ್ತು ಗುಪ್ತರಿಗೂ ಸಂಬಂಧಗಳಿತ್ತು. ಅಂದ್ರೆ ನಮ್ಮ ಪ್ರಾಚೀನ ಕಾಲದಿಂದಲೂ ಕನ್ನಡಿಗರು ಕೇವಲ ನಾವು ಇಡೀ ಭಾರತ ಮಾತ್ರ ಅಲ್ಲ, ಕಾಂಬೋಡಿಯಾ ತನಕ ಹೋಗಿದ್ವಿ, ನಾವು ಬೇರೆ ಬೇರೆ ಕಡೆಗೆ ಹೋಗಿದ್ವಿ ಅನ್ನೋದು ದೊಡ್ಡ ಸಾಧನೆ. ಅದು ಕನ್ನಡಿಗರು ಉದಾರ ಚರಿತವಾಗಿದ್ರು. ಆಮೇಲೆ ವಿಷ್ಣುವರ್ಧನನ ಶಾಸನಗಳಲ್ಲಿ ಒಂದು ಮಾತು ಬರ್ತದೆ ಅವನಿಗೆ, ಕಾಂಬೋಜ ವಾಜಿ ವಿತರಣ ವಿಹಾರ ಅಂತ. ಅಂದ್ರೆ ವಿಹಾರ ಕಾಂಬೋಜದ ಕುದುರೆಗಳಲ್ಲಿ ಅವನು ಚೆನ್ನಾಗಿ ಪಳಗಿದ್ದ ಓಡಿಸೋದನ್ನ ಅಂತ. ಹೀಗೆ ಕಾಂಬೋಜಕ್ಕೂ ಕರ್ನಾಟಕಕ್ಕೂ, ಅಂದ್ರೆ ಕಾಂಬೋಡಿಯಾ ಕರ್ನಾಟಕ, ಅದೇ ತರ ಬೇರೆ ಬೇರೆ ಪ್ರದೇಶಗಳು, ಅಫ್ಘಾನಿಸ್ತಾನ್, ಕಂದಹಾರ್, ಕರ್ನಾಟಕ, ಇವಕ್ಕೆಲ್ಲ ಒಳ್ಳೆ ಸಂಬಂಧಗಳಿತ್ತು. ನಮ್ಮ ರಾಜರು ಗುಜರಾತ್ ಸೋಮನಾಥದ ದೇವಾಲಯಕ್ಕೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ ಅವತ್ತು. ಇದು ಮೂರನೇ ನರಸಿಂಹಂದು ಶಾಸನವನ್ನು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಸಹಾಯ ಮಾಡಿದ್ರು. ಆದರೆ ಕಾಶಿನಲ್ಲಿ ಆವಾಗ ಇದ್ದ ದೇವಸ್ಥಾನ ಈಗಾಗಲೇ ಒಂದು ಬಾರಿ ಒಡೆದಾಕಲಾಗಿತ್ತು. 1194ರಲ್ಲಿ ಕುತುಬುದ್ದೀನ್ ಐಬಕ್ ಕಾಲಕ್ಕಾಗಲೇ ದೇವಾಲಯವನ್ನು ಹೊಡೆದಾಕಲಾಗಿತ್ತು. ಮತ್ತೆ ಅದನ್ನು ಕಟ್ಟಿದ್ರು, ಮತ್ತೆ ಅದನ್ನು ರಜಿಯಾ ಸುಲ್ತಾನ ಹೊಡೆದಾಕಲು, ಮತ್ತೆ 1585ರಲ್ಲಿ ಹೊಡೆದಾಕಲಾಯಿತು, ಮತ್ತೆ ಕಟ್ಟಿದ್ರು. ಆದರೆ 1585 ಆದ ನಂತರ ಕಟ್ಟಿದಂತಹ ದೇವಸ್ಥಾನವನ್ನ ಔರಂಗಜೇಬನ ಕಾಲದಲ್ಲಿ ಅದನ್ನು ಒಡೆದಾಕಲಾಯಿತು. ಮಾಸಿರಿ ಈ ಆಲಂಗೀರಿ ಅನ್ನೋದು ಒಂದು ಅವನ ಸಾಧನೆಗಳು, ಅವನದೇ ಚರಿತ್ರೆ ಬರ್ಕೊಂಡಿರೋ ಪುಸ್ತಕ, ಅದರಲ್ಲೇ ಈ ದಾಖಲೆಗಳೆಲ್ಲ ಇದೆ. ಮತ್ತು ನಮಗೆ ASI ರಿಪೋರ್ಟ್ ಅಲ್ಲಿ ಇವಾಗ ಸಿಕ್ಕಿದೆಯಲ್ಲ, ಅದರಲ್ಲೂ ಕೂಡ ಔರಂಗಜೇಬನ ಆಳ್ವಿಕೆಯ 20ನೇ ವರ್ಷದಲ್ಲಿ ಈ ಹೊಸದಾಗಿ ಮಸೀದಿಯನ್ನ ಕಟ್ಟಲಾಯಿತು ಅನ್ನೋದು ಇವಾಗ ಸಿಕ್ಕಿರೋ ASI ರಿಪೋರ್ಟ್ ಅಲ್ಲಿದೆ. ಹಾಗಾಗಿ ನಮ್ಮ ಕನ್ನಡಿಗರ ಸಾಧನೆಗಳನ್ನ ಗಮನಿಸುವ ಹಂತದಲ್ಲಿ ನಾವು ಅಲ್ಲಿ ಆಗಿರುವ ಬದಲಾವಣೆಗಳನ್ನು ಕೂಡ ಗಮನಿಸಬೇಕು. ಹಾಗಾಗಿ ಇದೆಲ್ಲ ನೋಡ್ತಾ ಇದ್ರೆ ಮೈ ತುಂಬಿ ಬರುತ್ತೆ. ನಿಜ. ಬರೀ ಇಷ್ಟು ಮಾತ್ರ ಅಲ್ಲ ಸರ್, ನಾವು ಅಕ್ಕಪಕ್ಕದ ರಾಜ್ಯಗಳ ವಿವರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಅವರ ಸಂಕುಚಿತತೆ ಮಾತ್ರ ನಮ್ಮ ಗಮನಕ್ಕೆ ಬಂದು ನಾವು ಸಂಕುಚಿತರಾಗ್ಬಿಡ್ತೀವಿ. ಈಗ ತಮಿಳರು ಅಂದ ತಕ್ಷಣ ಅವ್ರ ಹುಚ್ಚಾಟಗಳು ಮಾತ್ರ ನಮ್ಮ ಕಣ್ಣೆದುರುಗಡೆ ಬಂದ್ಬಿಡ್ತವೆ. ಹಾಗಾಗಿ ಏನಂದ್ರೆ ಅವ್ರನ್ನ ದ್ವೇಷ ಮಾಡ್ತೀವಿ ನಾವು. ಮರಾಠರು ಅಂದ ತಕ್ಷಣ ಏನು ಅಂತಂದ್ರೆ ನಾವು ಅವರ ಹಿರಿಮೆ ಗರಿಮೆ ನೋಡಲ್ಲ, ಈ MES ಪುಂಡಾಟಿಕೆ ನಮ್ಮ ಕಣ್ಣೆದುರುಗಡೆ ಬಂದ್ಬಿಡುತ್ತೆ, ಅದನ್ನು ನೋಡ್ತೀವಿ. ಶಿವಾಜಿಯ ಕುದುರೆಗಳು, ಮರಾಠರ ಕುದುರೆಗಳು ಅಫ್ಘಾನಿಸ್ತಾನ ತನಕ ಹೋಗಿ, ಗಾಂಧಾರ ತನಕ ಹೋಗಿ, ನೀವು ಹೇಳಿದ್ರಲ್ಲ ಆಗಲೇ ಗಾಂಧಾರದ ನದಿಯ ನೀರನ್ನು ಕುಡಿದು ಬಂದು ಅಂತ ಕೂಡ ಉಲ್ಲೇಖ ಹೇಳುತ್ತೆ. ಅದನ್ನು ಜ್ಞಾಪಿಸ್ಕೋಬೇಕು ನಾವು.
ಇದೆಲ್ಲದರ ಜೊತೆಗೆ ತಮಿಳುರಾಜರ ಸಾಧನೆ. ಈಗ ಶಾತವಾಹನರ ಬಗ್ಗೆ ನಾವು ಒಂದು ಮಾತಾಡಬೇಕು. ಪಾಯಿಂಟ್, ಶಾತವಾಹನರ ಬಗ್ಗೆ ಅಲ್ಲ ಸರ್, ನಾನೊಂದು ಪಾಯಿಂಟ್ ಹೇಳ್ಬಿಡ್ಬೇಕು ಬರೆಯೋದಕ್ಕಿಂತ ಮುಂಚೆ. ತಮಿಳುನಾಡಿನಲ್ಲಿ ಚೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೆಸರು ನಮ್ಮ ರಾಜರುಗಳಿಗೆ, ಪಾಂಡ್ಯ ರಾಜ್ಯ ಸಮುದ್ರಣ ಅಂತ ಹೆಸರು ಹೊಯ್ಸಳರಿಗೆ. ಅಂದ್ರೆ ಪಾಂಡ್ಯ ರಾಜರನ್ನು ಸೀಟಲ್ಲಿ ಕೂರಿಸಿ ಚೋಳ ಸಾಮ್ರಾಜ್ಯವನ್ನ ಗೆದ್ರೂ ಕೂಡ ಚೋಳರನ್ನ ಆಕ್ರಮಿಸಿದ ಚೋಳ ರಾಜ್ಯ ಏನು ಪ್ರತಿಷ್ಠಾಪನಾಚಾರ್ಯ ಅಂತ ಅವ್ರನ್ನೇ ವಾಪಸ್ ಕೂರಿಸಿ ಬಂದಿದ್ದೀವಿ ನಾವು. ಪುಲಿಕೇಸಿ ಗೆದ್ರೂ ಕೂಡ ಹರ್ಷಃ ಹರ್ಷೇಣ ವಂಚಿತಃ ಅಂತ ಹ್ಯೂಯನ್ ಸಾಂಗ್ ಹೇಳ್ತಾನೆ, ಹರ್ಷ ಸೋತೋದ ಅಂತ. ಆದ್ರೂ ಕೂಡ ಬೇಡಪ್ಪ, ನೀ ನಾರ್ತ್ ಇಂಡಿಯಾದಲ್ಲಿ ನೀನಿರು, ನಾ ಸೌತ್ ಇಂಡಿಯಾದಲ್ಲಿ ಇರ್ತೀನಿ ಅಂತ ವಾಪಸ್ ಬಂದವ್ರು ನಾವು. ಆ ಉದಾರತೆನೂ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ದೆ. ಈ ಉತ್ತರ ಪ್ರದೇಶ್ವರನಿಗೆ ಉತ್ತರವನ್ನು ಗೆದ್ದು ಉತ್ತರವನ್ನು ಅವನಿಗೆ ಬಿಟ್ಟು ನಾನು ದಕ್ಷಿಣ ಪ್ರದೇಶ್ವರ ಮಾತ್ರ ಆಗ್ತೀನಿ ಅಂತ ಬಂದಿರುವಂಥ ರಾಜರಿನ ಸಾಮಾನ್ಯನ ಸರ್. ಜೊತೆಗೆ ಶಾತವಾಹನರನ್ನು ಕೂಡ ಜ್ಞಾಪಿಸ್ಕೋಬೇಕು ನಾವು. ಯಾಕಂದ್ರೆ ಶಾತವಾಹನರ ಕುದುರೆಗಳಲ್ಲಿ ತ್ರಿಸಮುದ್ರ ತೋಯ ಪೀತವಾಹನ ಅಂತ ಕರಿತೀವಿ ನಾವು ಅವನ್ನ. ಸೊ ಇದೆಲ್ಲವೂ ಕೂಡ ನಮ್ಮ ಕಣ್ಣೆದುರುಗಡೆ ಇರಬೇಕು. ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ. ಅದು ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ತಲಕಾಟ ಚಿಕ್ಕರಂಗೇಗೌಡರು ಏನಂತಾರೆ ಕೇಳೋಣ. ನಾವು ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಇದ್ವಿ ಸರ್, ಏನಂತಿರ್ತಾವೆ? ಸೊ ಏನಿಲ್ಲ, ಈಗಿನ ಜ್ಞಾನವಪಿ ದೇವಾಲಯ ಅಂತ ಏನು ನಾವು ಕರಿತೀವಿ, ಅದರ ಕ್ಷೇತ್ರ ಕಾರ್ಯ ಮಾಡಿಬಿಟ್ರೆ ಕೆಂಪೇಗೌಡರ ಮೊಮ್ಮಗ ಮುಮ್ಮಡಿ ಕೆಂಪೇಗೌಡರು 1658ರಲ್ಲಿ ಕಾಶಿಯಲ್ಲಿ ಮಠವನ್ನು ಕಟ್ಟಿಸಿ ಅಳಲು ಕುಪ್ಪೆ ಅಂತ ಮಾಗಡಿ ಹತ್ರ ಇರೋ ಹಳ್ಳಿಯ ಆದಾಯವನ್ನು ಬಿಟ್ಟಿದ್ರು ಅಂತ ಒಂದು ದಾಖಲೆ ಇದೆ, ಶಾಸನ ಇದೆ. ಅಲ್ಲೋದ್ರೆ ಬಹುಶಃ ಆ ಶಾಸನವೂ ಸಿಗ್ಬೋದು ಅದಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ರಾಜರಾಜ ಚೋಳನ ನಾವು ಉಲ್ಲೇಖ ಮಾಡಲೇಬೇಕು. ಹೌದು, ಎಲ್ಲವೂ ದಾಖಲೆ, ಎಲ್ಲ ಶಾಸನಗಳಲ್ಲಿ ಇದೆ ದಾಖಲೆ. ಹೋಗಿ ಕ್ಷೇತ್ರ ಕಾರ್ಯ ಮಾಡಿದ್ರೆ ಅವನ್ನೆಲ್ಲ ತೆಗಿಬೋದೇನೋ, ಇನ್ನಷ್ಟು ಕನ್ನಡದ ಶಾಸನಗಳು ಸಿಗುತ್ತೆ. ಇಲ್ಲಿ ರಾಜರಾಜ ಚೋಳನ ತಾಯಿ ಒಂದು ಆಸೆ ಹೇಳ್ತಾಳೆ ಮಗನಿಗೆ, ನಾನು ಗಂಗಾಜಲವನ್ನು ಸೇವಿಸಬೇಕು ಅಂತೇಳಿ. ಆಗ ಆಕೆಯ ಮಗ ರಾಜರಾಜ ಚೋಳ ಅವನ ಕುದುರೆ ಸೈನ್ಯದ ಸಮೇತ ಗಂಗಾ ನದಿಗೆ ಹೋಗಿ ಉತ್ತರ ಭಾರತಕ್ಕೆ ದಂಡೆತ್ತಿ ಅಂತ ಸೈನ್ಯ ಸಮೇತ ಹೋಗಿ ಅಲ್ಲಿಂದ 1001 ಕೊಡ ತುಂಬ ಜಲವನ್ನು, ಗಂಗಾ ಜಲವನ್ನು ತಂದು ತಂಜಾವೂರಲ್ಲಿ ಬೃಹದೇಶ್ವರ ದೇವಾಲಯ ಅಂತ ಹೇಳಿ ಕಟ್ಟಿ ಅಲ್ಲೊಂದು ಪುಷ್ಕರಣಿ ನಿರ್ಮಾಣ ಮಾಡಿ ಸುರಿದು ಇವತ್ತಿನಿಂದ ಈ ಬೃಹದೇಶ್ವರನ ಲಿಂಗಕ್ಕೆ ಈ ಗಂಗಾ ಜಲದಿಂದ ಅಭಿಷೇಕ ಆಗಲಿ ಅಂತ ಹೇಳ್ತೇನೆ. ಅಂದರೆ ತಾಯಿ ಆಸೆ ಈಡೇರಿಸೋದಕ್ಕೋಸ್ಕರ ಒಂದು ಸೈನ್ಯವನ್ನೇ ತೊಗೊಂಡೋದ. ಈ ಪರಂಪರೆ ನಮ್ಮಲ್ಲಿದೆ. ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಸಂಜೀವನಿ ಗಿಡ ತೊಗೊಂಬ ಅಂತ ಆಂಜನೇಯನ್ಗೆ ಹೇಳಿದ್ರೆ ಅವನು ಇಡೀ ಪರ್ವತನೇ ತಂದ್ಬಿಟ್ನಲ್ಲ. ಆ ರೀತಿ ನಮ್ಮಲ್ಲಿ ತಾಯಿ ಏನ್ ಹೇಳ್ತಾರೆ, ಇದು ಮರಾಠರಲ್ಲೂ ಬರುತ್ತೆ. ಯಾಕಂದ್ರೆ ಒಂದ್ಸರಿ ಜೀಜಾಬಾಯಿ ತಲೆ ಬಾಚಿಕೊಳ್ತಾ ಕೊಂಡಾಣದ ಕೋಟೆ ಮೇಲೆ ನಮ್ ಧ್ವಜ ಹಾರಾಡ್ತಿಲ್ಲ ಅಂತ ಹೇಳಿದಾಗ ಶಿವಾಜಿ ಕೊಂಡಾಣ ಕೋಟೆ ಗೆಲ್ಲಲ್ವಾ ಸರ್? ಗೆಲ್ತಾರೆ. ಸಿಂಹಗಡ ಮಾಡಲ್ವಾ? ಈ ಪರಂಪರೆ ತುಂಬಾ ಇದೆ. ಹೀಗಾಗಿ ನನಗಿಲ್ಲಿ ಬಂದಿರೋದು ಕಾಶಿ ಅಂತ ಹೇಳಿದ್ರೆ ಅದೊಂದು ಧಾರ್ಮಿಕ ಕೇಂದ್ರ ಮತ್ತು ಜ್ಞಾನ ಕೇಂದ್ರ. ಮತ್ತೆ ನಮ್ಗೆ ಅದು ಬಿಟ್ಟರೆ ವಿಧಿ ಇಲ್ಲ. ಸೊ ಆ ಒಂದು ಇದನ್ನು ಕಾನೂನಾತ್ಮಕವಾಗಿ ನಾವು ಅದನ್ನು ಪಡ್ಕೊಂಡು ಅಲ್ಲಿ ಹಿಂದಿನ ಗತವೈಭವದ ಕಾಶಿ, ಸರ್ವ ಜನರು ಭಾಗವಹಿಸುವಂಥ ಕಾಶಿ ಅದಾಗಬೇಕು ಅಂತ ಹೇಳಿ ನನ್ನ ಆಶಯ. ಫ್ಯಾಂಟಾಸ್ಟಿಕ್ ಸರ್. ಧನ್ಪಾಲ್ ಜಿ, ಕೊನೆಯದಾಗಿ ಏನಂತೀರಿ ಸರ್, ತುಂಬಾ ಸಂಕ್ಷಿಪ್ತವಾಗಿ? ಸರ್, ಈ ಶಾಸನಗಳ ಜೊತೆಯಲ್ಲಿ ಭೂ ದಾಖಲೆಗಳನ್ನು ಸ್ವಲ್ಪ ಪರಿಶೀಲಿಸಬೇಕು ಸರ್. ಅದು ಯಾರಿಂದ ಎಲ್ಲಿವರೆಗೂ ಬಂತು, ಹೇಗ್ ಬಂತು, ದೋಚ್ಕೊಂಡಿದ್ದ ಅಥವಾ ಅವರೇ ಕೊಟ್ಟಿರೋದ, ಇವು ಎಲ್ಲಾನು ಭೂ ದಾಖಲೆಗಳಿಂದ ಸಿಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಎಸ್ 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 ಬೋರಿ ಮೌಲನವರೇ, ಕೊನೆಯದಾಗಿ ಏನಂತೀರಿ ಸರ್? ಕೊನೆಯದಾಗಿ ಈಗ ನಾನು ಮೊದಲದಾಗಿ ನಮ್ಮ ಇತಿಹಾಸ ತಜ್ಞರಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ತುಂಬಾ ಒಳ್ಳೆಯ ವಿಶ್ಲೇಷಣೆ, ನಮಗೆ ತಿಳಿದಂತ ಅನೇಕ ವಿಷಯಗಳು, ಇತಿಹಾಸದ ಒಂದು ಚರಿತ್ರೆಗಳನ್ನ ನಮ್ಮ ಮುಂದೆ ತೆರೆದಿರ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ನಮ್ಮ ದೇಶದ ಒಂದು ಪ್ರಗತಿಗೆ ಒಂದು ದಾರಿಯಾಗ್ಲಿ ಅಂತ ಹೇಳ್ತಾ, ಎಲ್ಲೂ ಕೂಡ ನಾವು ಅವರು ಮಾಡಿದ್ದಕ್ಕೆ ನಾವು ಮಾಡುತ್ತೇವೆ ಎನ್ನುವಂತ ಪ್ರತೀಕಾರ ಭಾವನೆಗಳಿಲ್ಲದೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸ್ತಾ ಕಾನೂನು ಚೌಕಟ್ಟಿನಲ್ಲಿ ಎಲ್ಲವನ್ನು ಕೂಡ ನಡೆಸಿದ್ರೆ ಅದು ದೇಶದ ಹಿತಕ್ಕೆ ಒಳ್ಳೆಯದು ಅಂತಲೇ ನನ್ನ ಅಭಿಪ್ರಾಯ. ಎಸ್ ಸರ್, ಕಾನೂನುಬದ್ಧವಾಗಿ ಎಲ್ಲವೂ ಕೂಡ ಆಗಬೇಕು. ಆದರೆ ಕಾನೂನನ್ನು ಒಪ್ಕೊಳ್ಬೇಕಾದಂತ ಮನೋಭಾವನೆ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು. ಅದು ಕೂಡ ಇಂಪಾರ್ಟೆಂಟ್. ಮೌಲಾನ ಸಾಹೇಬ್ರೆ, ಏನಂತೀರಿ? ಖಂಡಿತ ಅದಿರ್ಲೇಬೇಕಲ್ವಾ? ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇರುವವರು ಕಾನೂನು ಒಪ್ಕೊಳ್ಳೇಬೇಕು. ಕರೆಕ್ಟ್, ಒಳ್ಳೆ ಮಾತನ್ನು ಹೇಳಿದ್ರಿ. ನಾನು ಚಿಕ್ಕರಂಗೇಗೌಡರಿಗೆ ಒಂದು ಪ್ರಶ್ನೆ ಕೇಳ್ಬೇಕಾಯ್ತು, ನಾನು ಮರ್ತುಬಿಟ್ಟೆ. ಈ ಭಾರತ್ ಮಾತಾ ಕಿ ಜೈ ಅಂದ ತಕ್ಷಣ ಭಾರತ ಉದ್ಧಾರ ಆಗಲ್ಲ ಸರ್. ಅದೇ ರೀತಿ ಹಿಂಗೆ ಗೊತ್ತಾ, ನೀವು ಕನ್ನಡ ಧ್ವಜಗಳನ್ನ ಹೋರಾಟ ಮಾಡಿ ಎಲ್ಲ ಕಡೆ ನಾವು ಘೋಷಣೆಗಳನ್ನು ಹಾಕಿದ ತಕ್ಷಣ ಕನ್ನಡ ಉದ್ಧಾರ ಆಗಲ್ಲ. ನಾವು ಖಂಡಿತ ಇಲ್ಲ. ಏನು ಗೊತ್ತಾ, ನಮ್ಮಲ್ಲಿರುವಂಥ ಸಂಘಟನೆಗಳು ಅಷ್ಟು ದೊಡ್ಡ ಸಂಘಟನೆಗಳು ಎಲ್ಲೂ ಇಲ್ಲ ಬಿಡಿ, ಪ್ರಶ್ನೆ ಬೇರೆ. ಆದರೆ ನಾವು ಕನ್ನಡಕ್ಕೆ ಕೊಡ್ತಿರುವಂಥ ಕೊಡುಗೆಗಳು ಏನು ಅನ್ನುವಂಥ ಸಂದರ್ಭದಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಎದುರುಗಡೆ ಬರುತ್ತೆ. ಏನು ಈ ಕನ್ನಡದ ಬಗ್ಗೆ, ಕನ್ನಡ ರಾಜರ ಬಗ್ಗೆ, ಇತಿಹಾಸದ ಬಗ್ಗೆ ಏನಾಗಬೇಕು? ತಾವು ಬೋಧಕರು ಕೂಡ ಹೌದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಏನಾಗಬೇಕು ಅಂತ. ಇವತ್ತಿನ ಕನ್ನಡ ಪರ ಹೋರಾಟಗಾರರು ಮೊದಲು ತಮ್ಮ ಪೂರ್ವಿಕರ ಬಗ್ಗೆ ತಿಳ್ಕೋಬೇಕು. ತಮ್ಮ ಹಿಂದಿನ ಕನ್ನಡ ಪರ ಹೋರಾಟಗಾರರು ಹೇಗಿದ್ರು, ರಾಜರುಗಳು ಏನೇನು ಮಾಡಿದ್ರು, ಇದೆಲ್ಲವನ್ನ ತಿಳ್ಕೊಳ್ಳದೆ ಹೋದ್ರೆ ಬಹಳ ತಪ್ಪಾಗುತ್ತೆ. ಮತ್ತು ನಮ್ಮ ಗತ ವೈಭವ ಏನಿದೆಯೋ ಎಲ್ಲ ಸರ್ವ ಜನರಿಗೂ ಸಮಪಾಲನ ಕೊಡುವಂಥ ಒಂದು ವೈಭವದ
ಘಟನೆಗಳು. Yes. ಅದನ್ನು ನೆನೆಸ್ಕೋಬೇಕು ಅಂತ ಹೇಳ್ತೀನಿ. ಶೆಲಪಿಳ್ಳಿ ಹೆಂಗಾರವ್ರೆ, ಕೊನೆಯದಾಗಿ ಏನಂತೀರಿ ಸರ್ ತಾವು? ಸಾಕಷ್ಟು ಮಾತಾಡಿದ್ದೀವಿ ಸರ್. ಇಡೀ ಪ್ರಪಂಚದಲ್ಲಿ ಪ್ರಧಾನ ಧರ್ಮಗಳಾದಂತಹ ಕ್ರಿಶ್ಚಿಯನ್ಸ್ ಅವರಿಗೆ ಒಂದು ಬೆತ್ಲಹಾಮ್ ಮತ್ತು ವ್ಯಾಟಿಕನ್ ಸಿಟಿ ಇದೆ. ಹಾಗೆ ಇಸ್ಲಾಂ ಧರ್ಮದವರಿಗೆ ಮೆಕ್ಕಾ ಮತ್ತು ಮದೀನಾ ಇದೆ. ನಮ್ಮ ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿ ಕಾಶಿ, ಮಥುರಾ ಮತ್ತು ಅಯೋಧ್ಯನ ಕೇಳ್ತಾರೆ. ಇತಿಹಾಸವನ್ನು ಘಟನೆಯನ್ನು ಅವಲೋಕನೆ ಮಾಡಿದ್ರೆ ದಾಖಲೆಯಾಗಿರುವ ಪ್ರಕಾರ 21,000 ದೇವಾಲಯಗಳಿಗಿಂತ ಜಾಸ್ತಿ ಧ್ವಂಸವಾಗಿದೆ. ಆದರೆ ಅದನ್ನು ಯಾವುದನ್ನು ಅವ್ರೇನು ಜಾಸ್ತಿ ಕೇಳ್ತಾ ಇಲ್ಲ ಹಿಂದಿಂದು. ಅವರಿಗೆ ಅಸ್ಮಿತೆಯ ಪ್ರತೀಕಗಳಾದಂತಹ ಕಾಶಿ, ಮಥುರಾ ಮತ್ತು ನಮ್ಮ ಅಯೋಧ್ಯ ಮತ್ತು ಕಾಶ್ಮೀರದ ಮಾರ್ತಾಂಡ ಮಂದಿರ ಇಷ್ಟನ್ನು ಅವರು ಕೇಳ್ತಾ ಇದ್ದಾರೆ. ಇದನ್ನು ಉದಾರವಾಗಿ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಂಡ್ರೆ ನಮ್ಮ ಭಾರತದ ಎಲ್ಲ ಈ ಥರ ಸಂಘರ್ಷಗಳೆಲ್ಲ ನಿಂತೋಗುತ್ತೆ ಅನ್ನೋದು ನನ್ನ ಭಾವನೆ ಸರ್. ಓಕೆ. ಸೊ ಇದೆಲ್ಲವನ್ನು ಕೂಡ ಮನಗೊಂಡು ಬಿಟ್ಟುಕೊಟ್ಟು ದೊಡ್ಡವರಾಗಿ ಕೊನೆಗೆ ಏನು ಅಂತಂದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಇದು ನಿರಂತರವಾಗಿ ಸತ್ಯ ಬಹಿರಂಗ ಆದಮೇಲೆ ಬಿಟ್ಕೊಡ್ತೀವಿ ಅನ್ನೋದಕ್ಕಿಂತ ಬಿಟ್ಟುಕೊಟ್ಟು ದೊಡ್ಡವರಾಗ್ರಿ ಅನ್ನುವಂಥ ಒಂದು ಸಂದೇಶ. ಮೌಲಾನವರೇ ಏನಂತೀರಿ? ಅದೇ ಈಗ ನೋಡಿ, ಅಂದ್ರೆ ಬಿಟ್ಕೊಡುವುದು ಅನ್ನೋದಕ್ಕೆ ಇಲ್ಲಿ ರಾಜಕೀಯ ಪ್ರವೇಶ ಮಾಡಿಕೊಂಡು ಇಲ್ಲಿ ಯಾವುದೋ ಒಂದು ಅಧಿಕಾರ ಹಿಡಿಲಿಕ್ಕೆ ಬೇಕಾಗಿ ಜನರಡೆಯಲ್ಲಿ ಒಡೆದು ಆಳುವಂತ ನೀತಿಯನ್ನು ಬಿಟ್ಟು ಸೌಹಾರ್ದಯುತವಾಗಿ ಕಾನೂನಾತ್ಮಕವಾದಂತಹ ರೀತಿಯಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಪರಿಹಾರಗಳು ಮಾಡ್ಲಿಕ್ಕೆ ಸಾಧ್ಯ. ರಾಜಕೀಯವಾಗಿ ಕೇವಲ ಅಧಿಕಾರಕ್ಕೆ ಬರಬೇಕಿಲ್ಲಿ ಜನರನ್ನು ಒಡೆದು ಆಳಬಾರ್ದು, ಇಲ್ಲಿ ಸೌಹಾರ್ದತೆ ಧಕ್ಕೆ ಉಂಟಾಗಬಾರ್ದು, ಅದನ್ನ ಜಾಗೃತಿ ಮಾಡಿಕೊಂಡಿರುವಂತಹ ವ್ಯವಸ್ಥೆಗಳು ನಡೀಬೇಕು. ಎಸ್ ಥ್ಯಾಂಕ್ ಯು ವೆರಿ ಮಚ್. ಒಂದು ಸಂಗತಿನ ಕೊನೆಯದಾಗಿ ಹೇಳಲೇಬೇಕು. ಅಯೋಧ್ಯೆಯಲ್ಲಿ ಮಂದಿರ ಆದ ಮೇಲೆ ಆಗ್ತಿರುವಂಥ ವಿಜೃಂಭಣೆಗಳು, ಆ ಉತ್ಸವಗಳು ಜೊತೆಗೆ ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅದು ಕೇವಲ ಏನು ಅಂತಂದರೆ ಅದು ಒಂದು ಜಾತಿ, ಒಂದು ಜನಾಂಗ, ಆ ನಂಬಿಕೆ ಇದ್ದಂಥವ್ರು ಮಾತ್ರ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮುಸಲ್ಮಾನರೂ ಸೇರಿದಂಗೆ ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಗಳ ಮುಖಾಂತರ ಹೋಗ್ತಿರುವಂಥದ್ದು. ನಮ್ಮಲ್ಲಿ ಮೈಸೂರಿನಲ್ಲಿ ತೋರಿಸಿದ್ವಿ ಸರ್. ಮೈಸೂರಿನಲ್ಲಿ ಏನು ಅಂದರೆ ಹಿಂದೂ ಮುಸಲ್ಮಾನರು ಸೇರ್ಕೊಂಡಲ್ಲ ಒಂದು ರಾಮ ಮಂದಿರ ಮಾಡಿರೋದನ್ನು ನಾವು ತೋರಿಸಿದ್ವಿ. ಇದು ಏನದು ಎಲ್ಲವನ್ನೂ ಕೂಡ ಬಡ್ದಾಡ್ಕೊಂಡು ನಾವು ತಗೋಬೇಕು ಅನ್ನುವಂಥದ್ದಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ಜೊತೆಗೇನು ಅಂತಾರೆ ಮತ್ತೆ ಕನ್ನಡದ ಬಗ್ಗೆ ಹೇಳೋದಾದರೆ ನಮ್ಮ ಕನ್ನಡದ ಕಂಪು ಇಲ್ಲಿಂದ ಇಲ್ಲಿ ತನಕ ಹರಡಿದೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಸಂಗತಿ. ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ, ಜೊತೆಗೆ ನಮ್ಮ ಮಕ್ಕಳಿಗೆ ಕಲಿಸುವಂಥ ಪ್ರಯತ್ನಗಳಾಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.